ದೇವರಾಗಿರುವ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ನಾವು ಮುಂದುವರೆದು ರಕ್ತಸಾಕ್ಷಿಗಳ ಕುರಿತಾಗಿರುವ ಧ್ಯಾನವನ್ನ ಮಾಡುತ್ತಾ ಬರುತ್ತಿದ್ದೇವೆ. ನಿಮಗೆ ಚೆನ್ನಾಗಿ ನೆನಪಿರುವುದು, ಕಳೆದ ಬಾರಿ ನಾವು ಭೇಟಿಯಾದಾಗ ಈ ರಕ್ತಸಾಕ್ಷಿಗಳು ದೇವರ ಸಾನ್ನಿಧ್ಯದಲ್ಲಿ ಅವರನ್ನು ಕರೆಯುವುದನ್ನು, ದೇವರ ಬಳಿಯಲ್ಲಿ ಕೆಲವೊಂದು ಕಾರ್ಯಗಳ ಕುರಿತು ವಿಜ್ಞಾಪನೆ ಮಾಡುವುದನ್ನು, ಅದಕ್ಕೆ ಪರಲೋಕದಲ್ಲಿ ಅವರಿಗೆ ಕೊಡಲ್ಪಟ್ಟಂತಹ ಒಂದು ವಿವರಣೆ, ಒಂದು ಸಂತೈಸುವಂಥ ಕಾರ್ಯವನ್ನು ಸ್ಪಷ್ಟವಾಗಿ ನಾವು ಧ್ಯಾನಿಸುತ್ತಾ ಬರುತ್ತಾ ಇದ್ದೇವೆ. ಇವೆಲ್ಲವೂ 5ನೇ ಮುದ್ರೆಯು ಅದು ಒಡೆಯಲ್ಪಟ್ಟಾಗ ಪರಲೋಕದಲ್ಲಿ ನಡೆದಂತಹ ಒಂದು ಘಟನೆ ಎಂಬುದಾಗಿ ಸತ್ಯವೇದದಲ್ಲಿ ಮುದ್ರಿಸಲ್ಪಟ್ಟದಾಗಿದೆ. ಇವೆಲ್ಲ ಇನ್ನು ಮುಂದೆ ನಡೆಯುವಂಥದ್ದಾಗಿದೆ. ಏಕೆಂದರೆ 4 ಮುದ್ರೆಗಳ ಕ್ರಮ, ಈ ಮುದ್ರೆಗಳ ಕಾಲಘಟ್ಟವನ್ನು ನೀವು ನೋಡುವುದಾದರೆ 4 ಮುದ್ರೆಗಳ ರಹಸ್ಯಗಳು ಅದು ಮುಗಿದ ನಂತರ 5ನೇಯದಾಗಿ ಆ ಮುದ್ರೆಯು ಅದು ಒಡೆಯಲ್ಪಟ್ಟಾಗ ಪರಲೋಕದಲ್ಲಿ ಒಂದು ಸಂಭವವು ನಡೆಯುವುದು. ಇದು ನಡೆದಂಥ ಸಂಭವವಲ್ಲ, ನಡೆಯುವಂತಹ ಸಂಭವ. ಆ ಸಂಭವ ನಡೆಯುವಾಗ ರಕ್ತಸಾಕ್ಷಿಗಳು ದೇವರನ್ನು ನೋಡಿ ಕರ್ತನ ಸಿಂಹಾಸನದ ಮುಂಭಾಗದಲ್ಲಿ ಇಡಲ್ಪಟ್ಟಿರುವಂಥ ಯಜ್ಞವೇದಿಯ ಕೆಳಗಿದ್ದು ಅವರು ಕರೆಯುತ್ತಾರೆ. ಸುಮ್ಮನೆ ಕರೆಯಲಿಲ್ಲವಂತೆ. ಒಂದು ಸ್ಟ್ರೈಕ್ ಮಾಡುವಾಗ ಯಾವ ರೀತಿ ಕೂಗುತ್ತಾರೋ ಆ ರೀತಿ ಮಹಾ ಆರ್ಭಟದಿಂದ ಮಹಾಧ್ವನಿ ಎತ್ತಿ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡುತ್ತಾರೆ. ಅದರ ರಹಸ್ಯಗಳನ್ನು ನಾವು ನಿರಂತರವಾಗಿ ಧ್ಯಾನ ಮಾಡುತ್ತಾ ಬರುತ್ತಿದ್ದೇವೆ. ಮೊದಲು ನಾವು ನೋಡಿದ್ದು ಈ ರಕ್ತಸಾಕ್ಷಿಗಳು ಯಾರೆಂದು. ಏಕೆಂದರೆ ರಕ್ತಸಾಕ್ಷಿಗಳು ಎಲ್ಲ ಕಾಲಘಟ್ಟಗಳಲ್ಲಿಯೂ ಅವರು ಸತ್ತಿದ್ದಾರೆ. ರಕ್ತಸಾಕ್ಷಿಯ ಕುರಿತು ಹೇಳಬೇಕೆಂದರೆ ಲೋಕದ ಮೊದಲ ರಕ್ತಸಾಕ್ಷಿಯು ಎಬೇಲನು. ಕರ್ತನಿಗೋಸ್ಕರವಾಗಿ ಕರ್ತನ ಕಾರ್ಯವನ್ನು ಮಾಡಿದರ ನಿಮಿತ್ತವಾಗಿ ಕೊಲೆ ಮಾಡಲ್ಪಡುವವರನ್ನೇ ರಕ್ತಸಾಕ್ಷಿಗಳು ಎಂಬುದಾಗಿ ಹೇಳುತ್ತಾರೆ. ಇದನ್ನು ದಾಟಿ ದೇಶಕ್ಕೋಸ್ಕರವಾಗಿ ಪ್ರಾಣ ಬಿಟ್ಟವರಿದ್ದಾರೆ, ಅಥವಾ ಕಲಹಗಳಲ್ಲಿ ಸತ್ತವರು ಇದ್ದಾರೆ, ಯುದ್ಧಗಳಲ್ಲಿ ಸತ್ತವರು, ಕೊಲ್ಲಲ್ಪಟ್ಟವರು ಇದ್ದಾರೆ, ಜಗಳಗಳಲ್ಲಿ ಸತ್ತವರು ಕೂಡ ಇದ್ದಾರೆ. ಇವರನ್ನು ರಕ್ತಸಾಕ್ಷಿಗಳ ಲೆಕ್ಕದಲ್ಲಿ ಸತ್ಯವೇದವು ಹೇಳುವುದಿಲ್ಲ. ಕೆಲವು ವ್ಯಕ್ತಿಗಳನ್ನು ನೀವು ನೋಡುವುದಾದರೆ ತಮ್ಮ ಜಾತಿಗೋಸ್ಕರವಾಗಿ, ಕುಲಕ್ಕೋಸ್ಕರವಾಗಿ ಸತ್ತಿರುತ್ತಾರೆ, ಹೋರಾಟವನ್ನಾಡಿ ಸತ್ತಿರುತ್ತಾರೆ. ಅವರನ್ನು ಆ ಕುಲದವರು ರಕ್ತಸಾಕ್ಷಿಗಳು ಎಂಬುದಾಗಿ ಕೊಂಡಾಡುವರು. ಅದು ಆಯಾ ಕುಲಗಳಿಗೆ, ಆಯಾ ರಾಜ್ಯದವರಿಗೆ, ಅವರವರ ದೇಶಗಳಿಗೆ ಅವರು ಒಂದು ವೇಳೆ ರಕ್ತಸಾಕ್ಷಿಗಳು ಎಂಬುದಾಗಿ ಹೇಳಲ್ಪಡಬಹುದು. ಒಂದು ವೇಳೆ ದೇಶಕ್ಕೋಸ್ಕರವಾಗಿ ರಕ್ತವನ್ನು ಸುರಿಸಿ ಬಿಡುಗಡೆಗೋಸ್ಕರವಾಗಿ ಹೋರಾಟ ಮಾಡಿರುವಂತಹ ಬಹಳ ಯುದ್ಧ ವೀರರು ಕೂಡ ಇದ್ದಾರೆ, ಸ್ವತಂತ್ರ ಹೋರಾಟಗಾರರು ಕೂಡ ಇದ್ದಾರೆ. ಅವರೆಲ್ಲರನ್ನೂ ಕೂಡ ದೇಶವು ರಕ್ತಸಾಕ್ಷಿ ಎಂಬುದಾಗಿ ಅಂಗೀಕರಿಸುವುದು. ಆದರೆ ಪರಲೋಕವು ದೇವರಿಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟವರನ್ನು, ದೇವರ ಕಾರ್ಯಗಳ ನಿಮಿತ್ತವಾಗಿ ಅಲ್ಲಿ ಕೊಲೆ ಮಾಡಲ್ಪಟ್ಟವರು, ವಿಶ್ವಾಸಕ್ಕೋಸ್ಕರವಾಗಿ ತಮ್ಮ ಪ್ರಾಣವನ್ನೇ ಒತ್ತೆ ಇಟ್ಟವರನ್ನೇ ರಕ್ತಸಾಕ್ಷಿಗಳೆಂಬುದಾಗಿ ಅದು ಹೇಳುವಂಥದ್ದಾಗಿದೆ. ಅದರಲ್ಲೂ ಪ್ರತ್ಯೇಕವಾಗಿ ಹೇಳುವಾಗ ಏನು ಹೇಳುತ್ತಾರೆಂದರೆ, ಸತ್ಯವೇದ ವಾಕ್ಯದ ಮೂಲಕವಾಗಿಯೂ ತಮ್ಮ ಸಾಕ್ಷಿಯ ನಿಮಿತ್ತವಾಗಿ ಕರ್ತನಿಗೋಸ್ಕರವಾಗಿ ಅವರು ಒಳಗೊಂಡಿರುವಂತಹ ಸಾಕ್ಷಿಯ ಮೂಲಕವಾಗಿ ಯಾರೋ ಕೆಲವರಿಗೆ ಅವರಿಗೆ ಸಿಟ್ಟು ಬಂದು ಕೋಪವುಳ್ಳವರಾಗಿ ಕೊಲೆಗೈದಿರುವರು. ಇವರನ್ನೇ ರಕ್ತಸಾಕ್ಷಿಗಳು ಎಂಬುದಾಗಿ ಸತ್ಯವೇದ ಗುರುತಿಸುವಂಥದ್ದಾಗಿದೆ. ಇವರು ಸತ್ಯವೇದದ ರಕ್ತಸಾಕ್ಷಿಗಳು. ಆದ್ದರಿಂದ ಈ ಒಂದು ಲೆಕ್ಕವನ್ನಿಟ್ಟು ನಾವು ಸಂಶೋಧನೆ ಮಾಡಿ ನೋಡುವುದಾದರೆ, ಪ್ರಕಟಣೆಗಳಲ್ಲಿ 6ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಿರುವಂತಹ ಈ ರಕ್ತಸಾಕ್ಷಿಗಳು 5ನೇ ಮುದ್ರೆಯು ಅದು ಒಡೆಯಲ್ಪಟ್ಟಾಗ ಕರ್ತನನ್ನು ನೋಡಿ ಕೂಗಿದಂತಹ ಈ ಒಂದು ರಕ್ತಸಾಕ್ಷಿಗಳು ಯಾರು? ಏಕೆಂದರೆ ಸತ್ಯವೇದದ ಕಾಲಗಳಲ್ಲಿ ಕೂಡ ರಕ್ತಸಾಕ್ಷಿಗಳು ಹಲವು ಕಾಲಘಟ್ಟದಲ್ಲಿ ಕೂಡ ಕೊಲೆ ಮಾಡಲ್ಪಟ್ಟಿದ್ದಾರೆ. ಇದರಲ್ಲಿ ಯಾರ ಕುರಿತು ಅಥವಾ ಯಾವ ರಕ್ತಸಾಕ್ಷಿಯ ಪಂಗಡಕ್ಕೆ ಸೇರಿದವರು ಈ ಸ್ಥಳದಲ್ಲಿ ಧ್ವನಿ ಎತ್ತಿದರು ಎಂಬುದಾಗಿ ನಾವು ಸಂಶೋಧನೆ ಮಾಡಿ ನೋಡುವಾಗ ಅವರೆಲ್ಲರೂ ಕೂಡ ಹಳೆ ಒಡಂಬಡಿಕೆಯ ಕಾಲದ ಕರ್ತನಿಗೋಸ್ಕರವಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಳ್ಳಲು ಕೊಟ್ಟಂತ ರಕ್ತಸಾಕ್ಷಿಗಳು. ಏಕೆಂದರೆ ಹಳೆ ಒಡಂಬಡಿಕೆಯ ಕಾಲದ ಜನಗಳಿಗೆ ಕೊಡಲ್ಪಟ್ಟಂತಹ ಒಂದು ಪ್ರಮಾಣಗಳಲ್ಲಿ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು ಎಂಬುದಾಗಿ ಹೇಳಿ ತಮ್ಮನ್ನು ಕೊಂದವರನ್ನು, ತಮಗೆ ತೊಂದರೆಯನ್ನು ಮಾಡಿದವರನ್ನು ಹೇಗಾದರೂ ರಿವೆಂಜ್ ತೆಗೆಯಬೇಕು, ಒಂದು ಸೇಡು ತೀರಿಸಿಕೊಳ್ಳಬೇಕು ಎನ್ನುವಂಥ ಒಂದು ಸ್ವಭಾವ ಧರ್ಮೋಪದೇಶಕ್ಕೆ ಅದು ಸೀಮಿತವಾದದ್ದು. ಆದರೆ ಹೊಸ ಒಡಂಬಡಿಕೆಯ ಆಜ್ಞೆ ಆ ರೀತಿ ಅಲ್ಲ. ಒಬ್ಬನು ನಿಮಗೆ ಒಂದು ಕೆನ್ನೆಗೆ ಒಡೆಯುವುದಾದರೆ ಮತ್ತೊಂದು ಕೆನ್ನೆಯನ್ನು ಒಡ್ಡಿರಿ ಎಂಬುದಾಗಿ ಹೇಳುವಂತಹ ಹೊಸ ಒಡಂಬಡಿಕೆ ಆಜ್ಞೆ. ಆದ್ದರಿಂದಲೇ ಹೊಸ ಒಡಂಬಡಿಕೆಯಲ್ಲಿ ಸತ್ತಂತಹ ಎಲ್ಲ ರಕ್ತಸಾಕ್ಷಿಗಳು ತಮ್ಮನ್ನು ಕೊಂದವರನ್ನು ಕರ್ತನು ಕೊಲ್ಲಬೇಕು ಎಂಬುದಾಗಿ, ಅಥವಾ ಅವರಿಗೆ ನ್ಯಾಯ ತೀರ್ಪಿಗೆ ಅಥವಾ ದಂಡನೆಗೆ ಗುರಿಯಾಗಿಸಬೇಕು ಎಂಬುದಾಗಿ ಎಲ್ಲೂ ವಿಜ್ಞಾಪನೆಯನ್ನು ಮಾಡಲಿಲ್ಲ. ಅದಕ್ಕೆ ಬದಲಾಗಿ ತಂದೆಯೇ ಇವರು ಮಾಡುತ್ತಿರುವುದು ಏನೆಂಬುದಾಗಿ ಅವರಿಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿ, ಅವರ ಪಾಪವನ್ನು ಅವರ ಮೇಲೆ ಹೊರಿಸಬೇಡಿರಿ ಎಂಬುದಾಗಿ ಅವರು ಹೇಳಿಯೇ ಅವರು ಕಡೆಯ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇದನ್ನಿಟ್ಟು ನೋಡುವಾಗ ಈ ಸ್ಥಳದಲ್ಲಿ ದೇವರ ಬಳಿಯಲ್ಲಿ ವಿಜ್ಞಾಪನೆ ಮಾಡಿದ ಆ ರಕ್ತಸಾಕ್ಷಿಗಳು ತಮ್ಮ ರಕ್ತದ ನಿಮಿತ್ತವಾಗಿ ಇನ್ನೆಷ್ಟು ದಿನಗಳ ಕಾಲ ನ್ಯಾಯ ತೀರಿಸದೇ ಇರುವರು ಎಂಬುದಾಗಿ ಧ್ವನಿ ಎತ್ತಿದರು, ಕೂಗಿದರು. ಇದನ್ನು ಕಾರಣವಾಗಿಸಿಕೊಂಡು ನಾವು ನೋಡುವಾಗ ಇವರು ಹಳೆ ಒಡಂಬಡಿಕೆಯ ರಕ್ತಸಾಕ್ಷಿಗಳು ಎನ್ನುವಂಥದ್ದನ್ನು ಗ್ರಹಿಸಿಕೊಳ್ಳಲಾಗುವುದು ಎನ್ನುವುದನ್ನು ನಾವು ನೋಡಿದೆವು.
ಈ ರೀತಿಯಾಗಿ ಬಹಳ ಕಾರ್ಯಗಳು ಆ ರಕ್ತಸಾಕ್ಷಿಗಳು ಅವರು ಯಾವ ವಿಧದಲ್ಲಿ ಉಂಟಾದರು, ಅವರಲ್ಲಿ ಯಾರನ್ನು ಕುರಿತು ರಕ್ತಸಾಕ್ಷಿ ಎಂಬುದಾಗಿ ಹೇಳಲ್ಪಟ್ಟದ್ದಾಗಿದೆ. ಇವೆಲ್ಲವನ್ನು ನಾವು ಧ್ಯಾನ ಮಾಡುತ್ತಲೇ ಬಂದೆವು. ಕಡೆಯದಾಗಿ ಕಳೆದ ಬಾರಿ ನಾವು ಭೇಟಿಯಾದಾಗ ಏನನ್ನು ಧ್ಯಾನ ಮಾಡಿದೆವು ಎಂದರೆ, ಇವರು ಯಾರಿಗೆ ನ್ಯಾಯವನ್ನು ತೀರಿಸಲು ಕೇಳಿದರು, ಏಕೆಂದರೆ ಈ ಸಂಭವ ಅವರು ರಕ್ತಸಾಕ್ಷಿಗಳಾಗಿ ಸತ್ತಂತ ಕಾಲದಲ್ಲಿ ನಡೆಯಲಿಲ್ಲ. ಅದಕ್ಕೆ ಹಲವು ಶತಮಾನಗಳನ್ನು ದಾಟಿ ಸಾವಿರಾರು ವರ್ಷಗಳು ಅವುಗಳು ಕಳೆದ ನಂತರ ಈ ಸಂಭವವು ಪರಲೋಕದಲ್ಲಿ ನಡೆಯುವಂತದ್ದಾಗಿದೆ. ಈಗಲೂ ನಡೆದಿಲ್ಲ, ಇನ್ನು ಮುಂದೆಯೇ ಅದು ನಡೆಯುವಂತದ್ದಾಗಿದೆ. ಆ ಸಂದರ್ಭದಲ್ಲಿ ಅವರಿಗೆ ಕೊಡಲ್ಪಟ್ಟಂತಹ ಒಂದು ಚಿಕ್ಕ ತರುಣದಲ್ಲಿ ತಮ್ಮ ರಕ್ತಕ್ಕೋಸ್ಕರವಾಗಿ ಇನ್ನೆಷ್ಟು ದಿನಗಳು ಈ ಭೂಮಿಯಲ್ಲಿ ಭೂನಿವಾಸಿಗಳಾಗಿರುವ ಜನಗಳಿಗೆ ನೀವು ಉತ್ತರವನ್ನು ಕೊಡದೇ ಇರುವಿರಿ ಎಂಬುದಾಗಿ ಅವರು ವಿಜ್ಞಾಪನೆ ಮಾಡ್ತಾರೆ. ಆಗ ಇದನ್ನು ಇಟ್ಟು ನೋಡುವಾಗ ನಮ್ಮ ಮುಂದಿನ ಸಂಶೋಧನೆಗೆ ನಾವು ಏನನ್ನು ಇಟ್ಟುಕೊಂಡೆವು ಎಂಬುದಾಗಿ ನೋಡುವುದಾದರೆ, ಯಾರಿಗೆ ಪ್ರತಿದಂಡನೆ ಮಾಡಿರಿ ಎಂಬುದಾಗಿ ಹೇಳುತ್ತಾರೆ. ಯಾವುದೋ ಒಂದು ದೇಶದಲ್ಲಿ, ಒಂದು ಇಸ್ರೇಲ್ ದೇಶದಲ್ಲಿ, ಏಕೆಂದರೆ ಹಳೆ ಒಡಂಬಡಿಕೆ ಕಾಲದ ದೇವಭಕ್ತರಲ್ಲಿ ಜೀವನ್ ಪರ್ಯಂತರ ಇಸ್ರೇಲ್ ದೇಶವು ಅದರ ಸುತ್ತ ಇರುವಂತಹ ಪ್ರದೇಶಗಳನ್ನು ಆತುಕೊಂಡದ್ದಾಗೇ ಇತ್ತು. ಒಂದು ಇಸ್ರೇಲ್ ದೇಶದಲ್ಲಿ ಅವರ ಕುಲಗಳಲ್ಲಿ ಒಂದು ಮುಯ್ಯಿ ತೀರಿಸುವಿಕೆಯ ಒಂದು ಸನ್ನಿವೇಶ ನಡೆದಂತ ಸಂದರ್ಭದಲ್ಲಿ ಒಂದು ಕೊಲೆ ಮಾಡಲ್ಪಟ್ಟಂತಹ ರಕ್ತಸಾಕ್ಷಿ ಅನುಭವಕ್ಕಾಗಿ ಭೂಮಿಯಲ್ಲಿರುವಂತಹ ಎಲ್ಲರ ಮೇಲೆ ನ್ಯಾಯವನ್ನು ತೀರಿಸಿರೆನ್ನುವಂಥದ್ದು ಅದು ಯಾವ ನ್ಯಾಯವಾಗಿದೆ? ಅದರಲ್ಲೂ ಭೂಮಿಯ ಮೇಲೆ ಹಲವು ಕಾಲವಾದ ನಂತರ ಇನ್ನು ಮುಂದೆ ಬರುವ ದಿನದಲ್ಲಿ ವಾಸವಿರುವ ಜನಗಳ ಬಳಿ ನೀವು ನಮ್ಮ ರಕ್ತಕ್ಕೋಸ್ಕರವಾಗಿ ಯಾಕೆ ನ್ಯಾಯ ವಿಚಾರಿಸಿಲ್ಲ ಎಂಬುದಾಗಿ ಕೇಳುವುದರಲ್ಲಿ ನ್ಯಾಯವೇ ಇಲ್ಲ. ಅವರು ಆ ರೀತಿ ಕೇಳಲೂ ಇಲ್ಲ. ಅವರು ಯಾರ ಕುರಿತು ಈ ತಪ್ಪನ್ನು ಹೊರಿಸಬೇಕೆಂಬುದಾಗಿ ಕೇಳುವುದಾದರೆ ಎಂದು ನಾವು ಧ್ಯಾನ ಮಾಡುವಾಗ ಅವರು ಪ್ರತ್ಯೇಕವಾಗಿ ಕೇಳಿದ್ದು ಯಹೂದ್ಯರ ಕುರಿತು. ಏಕೆಂದರೆ ಅವರ ಮರಣಕ್ಕೆ ಕಾರಣವಾಗಿರುವಂತಹ ಕುಲದವರು ಅವರು ನ್ಯಾಯ ತೀರಿಸಲ್ಪಡಬೇಕು ಎನ್ನುವಂಥದ್ದು ಅವರ ಒಂದು ಬಯಕೆ. ಹಳೆ ಒಡಂಬಡಿಕೆಯ ಕಾಲದ ದೈವಭಕ್ತರು ಹಲವು ಕುಲದ ಜನಗಳಿಂದ ಈ ವಿಧವಾಗಿರುವಂಥ ನ್ಯಾಯ ತೀರ್ಪಿಗೆ ಗುರಿಯಾಗಿದ್ದಾರೆ. ಈ ವಿಧವಾಗಿ ಕೊಲೆಗೈಯಲ್ಪಟ್ಟಿದ್ದಾರೆ. ಒಂದು ವೇಳೆ ಅವರು ಬ್ಯಾಬಿಲೋನ್ ದೇಶದವರಾಗಿರಬಹುದು, ಅಮೋನಿಯರಾಗಿರಬಹುದು, ಹಿವ್ವಿಯರಾಗಿರಬಹುದು, ಯಬೂಸಿಯರಾಗಿರಬಹುದು, ಐಗುಪ್ತ್ಯರಾಗಿರಬಹುದು. ಹಲವು ಕುಲಗಳ ಜನಗಳ ಮೂಲಕವಾಗಿ ಆಗಾಗ ಅನೇಕ ಸಮಯಗಳಲ್ಲಿ ಇಸ್ರಾಯೇಲ್ಯರು ಅಥವಾ ಹಳೆ ಒಡಂಬಡಿಕೆ ಕಾಲದ ದೈವಭಕ್ತರು ರಕ್ತಸಾಕ್ಷಿಗಳಾಗಿ ಸತ್ತಿದ್ದಾರೆ. ಆದರೆ ಆ ಕುಲಗಳೆಲ್ಲವೂ ಇವತ್ತು ಅವು ಇಲ್ಲದಂತೆ ಆಗಿ ಏನೂ ಇಲ್ಲದಂತೆ ಮರೆಯಾಗಿರುವಂತಹ ಈ ಒಂದು ಕಾಲಘಟ್ಟಗಳಲ್ಲಿ ಇವರ ಮರಣಕ್ಕೆ ಕಾರಣವಾಗಿರುವಂತಹ ಇವತ್ತು ಈ ಲೋಕದಲ್ಲಿ ಬಿಡಲ್ಪಟ್ಟಿರುವಂತಹ ಒಂದೇ ಒಂದು ಜನಾಂಗ ಅವರು ಯಹೂದ್ಯರು. ಏಕೆಂದರೆ ಈ ಭಕ್ತರು ಯಹೂದ್ಯರಿಂದ ಅಥವಾ ಬಹು ವೈರಾಗ್ಯವುಳ್ಳಂತಹ ಯಹೂದ್ಯರ ಜನಾಂಗದವರಿಂದಲೇ ಅನೇಕರಾಗಿ ಕೊಲೆಗೈಯಲ್ಪಟ್ಟವರಾದರು, ಓಡಿಸಲ್ಪಟ್ಟರು ಕಾಲಾನುಕಾಲವಾಗಿ. ಇದರ ಕುರಿತು ವಿವರವಾಗಿ ಕಳೆದ ಎಪಿಸೋಡ್ನಲ್ಲಿ ನಾನು ವಿವರವಾಗಿ ನಿಮಗೆ ಅದನ್ನು ಹೇಳಿದ್ದೆನು. ಅವರ ಒಂದು ಮರಣಕ್ಕೆ ಕಾರಣವಾಗಿರುವಂತಹ 12 ಕುಲಗಳಲ್ಲಿ 10 ಕುಲದವರು ಮರೆಯಾಗಿ ಕರಗಿ ಹೋಗಿ ಅವರು ಕಳೆದು ಹೋದರು. ಆದರೆ ಒಂದೇ ಒಂದು ಕುಲ ಯಹೂದ್ಯರ ಕುಲವು. ಈ ಯಹೂದ್ಯರ ಕುಲ ಮಾತ್ರವೇ ಇವತ್ತು ಪುನಃ ಮೊಳಕೆಯಾಗಿ ಚಿಗುರಿ ಭೂಮಿಯಲ್ಲಿ ತುಂಬಲ್ಪಟ್ಟಿದ್ದಾರೆ. ಇವತ್ತು ಇವರು ತಮ್ಮ ಮರಣಕ್ಕೆ ಕಾರಣವಾಗಿರುವಂತಹ ಮನುಷ್ಯರನ್ನು ಅಲ್ಲ, ಆ ಕುಲದವರಿಗೆ ಮುಯ್ಯಿ ತೀರಿಸಬೇಕು ಎಂಬುದಾಗಿ ಕೇಳುತ್ತಾರೆ. ಹಾಗಾದರೆ ಇವರ ಮರಣಕ್ಕೆ ಕಾರಣವಾಗಿರುವಂತಹ ಒಂದು ಕುಲದವರು ಈ ಭೂಮಿಯಲ್ಲಿ ಇವತ್ತು ಬಿಡಲ್ಪಟ್ಟಿರುವುದಾದರೆ ಯಹೂದ್ಯರೇ. ಇವತ್ತು ಇವರು ಒಂದು ದೇಶದಲ್ಲಿ ಮಾತ್ರವಲ್ಲ, ಭೂಮಿ ಪೂರ್ತಿಯಾಗಿ ತುಂಬಿದ್ದಾರೆ. ಇವತ್ತು ನೀವು ಅಮೆರಿಕಾಗೆ ಹೋಗಿ ನೋಡುವುದಾದರೆ ಯಹೂದ್ಯರನ್ನು ನೋಡಬಹುದು, ಲಂಡನ್ಗೆ ಹೋಗಿ ನೋಡುವುದಾದರೆ ಯಹೂದ್ಯರನ್ನು ನೋಡಬಹುದು. ಯಾಕೆ ಇಂಡಿಯಾದಲ್ಲಿ ಕೂಡ ಬಾಂಬೆ ಕಡೆಗಳಲ್ಲಿ ಬಹಳ ಯಹೂದ್ಯರು ವಾಸವಿದ್ದಾರೆ. ಹಾಗಾದರೆ ಯಹೂದ್ಯರು ಇವತ್ತು ಲೋಕಪೂರ್ತಿಯಾಗಿ ಅವರು ಹರಡಿದವರಾಗಿದ್ದಾರೆ, ಲೋಕಪೂರ್ತಿಯಾಗಿ ಸಮೃದ್ಧಿ ಉಳ್ಳವರಾಗಿದ್ದಾರೆ. ಈಗ ಇವರು ನೋಡುತ್ತಾರೆ, ನಮ್ಮ ಮರಣಕ್ಕೆ ಕಾರಣವಾದವರು ಅವರಲ್ಲಿ ಇಂದು ಭೂಮಿಯಲ್ಲಿ ವಾಸವಾಗಿರುವವರು. ಅವರ ಬಳಿಯಲ್ಲಿ ಇನ್ನು ಎಷ್ಟು ದಿನಗಳವರೆಗೂ ನೀವು ನ್ಯಾಯವನ್ನು ವಿಚಾರಿಸದೇ ಇರುವಿರಿ? ಅವರು ಚೆನ್ನಾಗಿ ತಾನೇ ಇದ್ದಾರೆ, ಸಮೃದ್ಧಿಯಾಗಿದ್ದಾರಲ್ಲವೇ, ಆಶೀರ್ವಾದವಾಗಿ ತಾನೇ ಇದ್ದಾರೆ ಎಂಬುದಾಗಿ ಅವರು ಮಹಾಧ್ವನಿಯನ್ನೆತ್ತುತ್ತಾರೆ. ಆಗ ಇವರ ಆರ್ಭಟದ ಒಂದು ಧ್ವನಿಯು ಇವರು ಯಾತಕ್ಕೋಸ್ಕರವಾಗಿ ಪರ್ಟಿಕ್ಯುಲರ್ ಆಗಿ ಇವರು ಕೊಲ್ಲಲ್ಪಡಬೇಕೆಂಬುದಾಗಿ ಡಿಮ್ಯಾಂಡ್ ಇಡುತ್ತಾರೆ ಎಂದರೆ, ಇವರ ಒಂದು ಕುಲವನ್ನು ಇವರ ಒಂದು ರಕ್ತದ ಮೂಲಕವಾಗಿ ನ್ಯಾಯ ತೀರಿಸುತ್ತೇನೆ ಎಂಬುದಾಗಿ ಯೇಸು ಕ್ರಿಸ್ತನು ಅವರಿಗೆ ವಾಗ್ದಾನ ಮಾಡಿದ್ದಾರೆ. ಹಾಗಾದರೆ ನೀವೇ ತಾನೇ ವಾಗ್ದಾನ ಮಾಡಿದ್ದೀರಾ? ಆ ವಾಗ್ದಾನವನ್ನು ಯಾತಕ್ಕೋಸ್ಕರವಾಗಿ ನೆರವೇರಿಸಿಲ್ಲ ಎನ್ನುವಂಥದ್ದೇ ಇವರ ಒಂದು ಪ್ರಶ್ನೆ. ಆ ವಾಗ್ದಾನವನ್ನು ನಿಮಗೋಸ್ಕರ ಓದುತ್ತೇನೆ, ಗಮನಿಸಿ. ನೀತಿವಂತನಾಗಿರುವಂತಹ ಎಬೇಲನ ರಕ್ತದಿಂದ ಎಲ್ಲಿ ಈ ವಾಕ್ಯ ಇದೆ? ಮತ್ತಾಯನು ಬರೆದ ಸುವಾರ್ತೆ 23ನೇ ಅಧ್ಯಾಯ 35 ಹಾಗೂ 36ನೇ ವಾಕ್ಯಗಳಲ್ಲಿ ನಾನು ನಿಮಗೋಸ್ಕರವಾಗಿ ಪುನಃ ಓದುತ್ತೇನೆ, ಗಮನಿಸಿ. ಯಹೂದ್ಯರ ಬಳಿಯಲ್ಲಿ ಇವರ ರಕ್ತಕ್ಕೆ ಕಾರಣವಾಗಿರುವವರ ಕುಲದವರ ಬಳಿ ಸಂತತಿಯ ಮೇಲೆ ನ್ಯಾಯ ವಿಚಾರಿಸುತ್ತೇನೆ ಎಂಬುದಾಗಿ ಕರ್ತನು ವಾಗ್ದಾನ ಮಾಡಿದ್ದಾರೆ. ಈ ವಾಕ್ಯ ಈ ರೀತಿ ಹೇಳುತ್ತದೆ, ನೀತಿವಂತನಾಗಿರುವಂತಹ ಹೆಬೇರನ ರಕ್ತದಿಂದಲೂ ದೇವಾಲಯಕ್ಕೂ
ಯಜ್ಞವೇದಿಗೂ ನಡುವೆಯಲ್ಲಿ ನೀವು ಕೊಲೆ ಮಾಡಿರುವಂಥ ಬರಾಕಿಯನ ಮಗನಾಗಿರುವ ಜಕರ್ಯನ ರಕ್ತದವರೆಗೂ. ಅದರಲ್ಲಿ ಒಂದು ಅಳತೆಯನ್ನು ಹೇಳ್ತಾರೆ, ಗಮನಿಸಿ. ಏಬೇಲನ ರಕ್ತದಿಂದ ಅಲ್ಲಿಂದ ಹಿಡಿದು ಜಕಾರಿಯ ಪ್ರವಾದಿಯನ್ನು ಕಲ್ಲೆಸೆದು ಕೊಲೆಯನ್ನು ಮಾಡಿದರು. ಜಕರ್ಯ ಪ್ರವಾದಿಯ ರಕ್ತದವರೆಗೂ. ಅವರು ಹೇಳಿದ ಈ ಅಳತೆಯಲ್ಲಿ ಇರುವಂತಹ ಜನಗಳು ಯಾರೆಂದು ಕೇಳುವುದಾದರೆ, ಹಳೆ ಒಡಂಬಡಿಕೆಯ ರಕ್ತಸಾಕ್ಷಿಗಳು. ಹಳೆ ಒಡಂಬಡಿಕೆಯ ರಕ್ತಸಾಕ್ಷಿ ಅಬೇಲನಿಂದ ಹಿಡಿದು ಜಕರ್ಯನಲ್ಲಿ ಮುಗಿಯುತ್ತದೆ. ಈ ಹಳೆ ಒಡಂಬಡಿಕೆಯ ರಕ್ತಸಾಕ್ಷಿಗಳ ಅವರ ಒಂದು ರಕ್ತಕ್ಕೋಸ್ಕರವಾಗಿ ನಾನು ಅವರನ್ನು ಈ ಭೂಮಿಯಿಂದ ನಿರ್ನಾಮ ಮಾಡುವೆನು ಅಥವಾ ತೆಗೆದುಹಾಕುವೆನು ಎಂಬುದಾಗಿ ಕರ್ತನು ಹೇಳಿದ್ದಾರೆ. ಬೇರೆ ಏನು ಹೇಳಿದರು ಗಮನಿಸಿ. ನೀವು ಕೊಲೆ ಮಾಡಿರುವಂತ ಬರಾಕಿಯನ ಮಗನಾಗಿರುವ ಜಕರ್ಯನ ರಕ್ತದವರೆಗೂ ಭೂಮಿಯ ಮೇಲೆ ಸುರಿಸಲ್ಪಟ್ಟಿರುವ ನೀತಿವಂತರ ರಕ್ತಕ್ಕೋಸ್ಕರವಾಗಿ ನಿಮ್ಮ ಮೇಲೆ ಅಪರಾಧ ಬರುವುದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡುವೆನು. ಯಾರನ್ನು ನೋಡಿ? ಯಹೂದ್ಯರನ್ನು ನೋಡಿ ಯೇಸು ಹೇಳುತ್ತಾರೆ, ಇವುಗಳೆಲ್ಲವೂ ಈ ಸಂತತಿಯ ಮೇಲೆ ಬರುವುದು ಎಂಬುದಾಗಿ. ಹಾಗಾದರೆ ನಿಮ್ಮ ಮೇಲೆ ಮಾತ್ರವಲ್ಲ, ನಿಮ್ಮ ಸಂತತಿಯವರ ಮೇಲೆಲ್ಲ ಬರುವುದು ಎಂಬುದಾಗಿ ನಾನು ಹೇಳುತ್ತೇನೆ ಎಂಬುದಾಗಿ ಕರ್ತನು ಅಲ್ಲಿ ಹೇಳಿದ್ದಾರೆ. ಇದನ್ನೇ ಅವರು ನೆನಪಿಸುತ್ತಾರೆ. ನೀವು ಹೇಳಿದ್ದೀರಲ್ಲವೇ, ಹಳೆ ಒಡಂಬಡಿಕೆಯ ಕಾಲದಲ್ಲಿರುವಂತಹ ರಕ್ತಸಾಕ್ಷಿಗಳ ರಕ್ತಕ್ಕೆ ಕಾರಣವಾಗಿರುವಂಥ ನಿಮ್ಮ ಮೇಲೂ ನಿಮ್ಮ ಕುಲದ ಮೇಲೂ ನಿಮ್ಮ ಸಂತತಿಯ ಮೇಲೂ ನನ್ನ ಕೋಪವಿರುವುದು, ಅವರನ್ನು ನಾಶ ಮಾಡುವೆನೆಂದು ಹೇಳಿದ್ದೀರಲ್ಲ. ಆದರೆ ಇವತ್ತು ಅವರು ಒಳ್ಳೆ ಅಧಿಕಾರವನ್ನು ಹೊಂದಿ ಬಲವನ್ನು ಹೊಂದಿ ಇವತ್ತು ಭೂಮಿಯಲ್ಲಿ ಸಮೃದ್ಧಿಯಾಗಿದ್ದಾರಲ್ಲವೇ, ಅದನ್ನು ನಮ್ಮಿಂದ ಸಹಿಸಿಕೊಳ್ಳಲು ಅದು ಆಗಲೇ ಇಲ್ಲ. ಎಲ್ಲಿಯವರೆಗೂ ಅವರನ್ನು ಬಿಟ್ಟಿರುವಿರಿ ಎಂಬುದಾಗಿ ಅವರು ಕೇಳುತ್ತಾರೆ. ಈ ಸಮಯದಲ್ಲಿ ಒಂದು ವಿಚಾರವನ್ನು ಗಮನಿಸಬೇಕು. ಯಾತಕ್ಕೋಸ್ಕರವಾಗಿ ಈ ಸಮಯದಲ್ಲಿ ಈ ಕಾರ್ಯವನ್ನು ಅವರು ಪರ್ಟಿಕ್ಯುಲರ್ ಆಗಿ ಕೇಳುತ್ತಾರೆಂದರೆ, ಇವರು ಈ ಮಾತುಗಳನ್ನು ಕೇಳುವಂತಹ ದಿನಗಳಲ್ಲಿ ಯಹೂದ್ಯರು ಭೂಮಿಯಲ್ಲಿ ನಂಬರ್ 1 ಪ್ರಜೆಗಳಾಗಿ ಬಲಿಷ್ಠರಾಗಿ ಅಧಿಕಾರದಲ್ಲಿಯೂ ಬಲದಲ್ಲಿಯೂ ಯಥೇಚ್ಛವಾಗಿರುವರು. ಇವತ್ತು ನೋಡುವುದಾದರೆ 10ರಲ್ಲಿ 11ನೇದಾಗಿ ದೇಶದಲ್ಲಿ ದೇಶವಾಗಿ ಇದ್ದಾರೆ. ಆದರೆ ಇವರು ಕೇಳುವಂತಹ ಆ ದಿನಗಳಲ್ಲಿ ಯಹೂದ್ಯರನ್ನು ಕೇಂದ್ರವಾಗಿಸಿಕೊಂಡು ಯಹೂದ್ಯರ ಒಂದು ಸಹಾಯದಿಂದ ಅವರಿಗೆ ಬಹಳವಾಗಿರುವಂತಹ ಅಧಿಕಾರವನ್ನು ಪವರನ್ನು ಕೊಟ್ಟ ನಂತರವೇ ಅಂತ್ಯಕ್ರಿಸ್ತನು ತನ್ನ ಆಡಳಿತವನ್ನು ದೇಶಗಳಲ್ಲಿ ತರುವುದಕ್ಕೆ ಅವನು ಪ್ರಯತ್ನ ಮಾಡುವನು. ಹಾಗಾದರೆ ಈ ಸಂಭವ ನಡೆಯುವಂಥ ಕಾಲಘಟ್ಟ ಯಾವುದೆಂದು ಕೇಳಿದರೆ, 4 ಮುದ್ರೆಗಳು ಒಡೆಯಲ್ಪಟ್ಟು 5ನೇ ಮುದ್ರೆಯನ್ನು ಒಡೆಯುವಾಗ, ಈ 4 ಮುದ್ರೆಗಳು ಒಡೆಯಲ್ಪಡುವಾಗ ನಡೆಯುವಂಥ ಸಂಭವಗಳಲ್ಲಿ ಆ ಕಾರ್ಯವನ್ನು ನೀವು ನೋಡುವುದಾದರೆ ಅಂತ್ಯಕ್ರಿಸ್ತನ ಬರುವಿಕೆಯ ಸಿದ್ಧತೆಗಳು. ಅಂತ್ಯಕ್ರಿಸ್ತನು ಈ ಭೂಮಿ ಪೂರ್ತಿಯಾಗಿ ಅವನು ಹಿಡಿಯುವುದಕ್ಕಾಗಿ ಏನೆಲ್ಲ ಸಿದ್ಧತೆಯನ್ನು ಮಾಡುತ್ತಾನೆ ಎನ್ನುವಂಥದ್ದನ್ನೇ ಈ 4 ಕುದುರೆಗಳು, 4 ಮುದ್ರೆಗಳ ರಹಸ್ಯಗಳು ನಮಗೆ ಸ್ಪಷ್ಟವಾಗಿ ಅದನ್ನು ವಿವರಿಸಿ ಹೇಳಿದೆ. ಈ 4 ಮುದ್ರೆಗಳ ಅವಧಿಯಲ್ಲಿ ಅಂತ್ಯಕ್ರಿಸ್ತನು ಭೂಮಿಯನ್ನು ತನ್ನ ಬರುವಿಕೆಗೋಸ್ಕರವಾಗಿ ಸಿದ್ಧ ಮಾಡುವಾಗ ಅವನಿಗೆ ಪಕ್ಕಬಲವಾಗಿದ್ದು ಸಹಾಯವನ್ನು ಮಾಡುವವರು ಯಹೂದ್ಯರು. ಇವತ್ತು ನೀವು ನೋಡುವುದಾದರೆ ಯಹೂದ್ಯರು ಒಂದು ದೇಶದವರಂತೆ ಅವರು ಕಂಡು ಬರುತ್ತಿದ್ದಾರೆ. ಆದರೆ ಇನ್ನು ಸ್ವಲ್ಪ ದಿನ ನೀವು ಕಳೆದು ಗಮನಿಸಿ ನೋಡಿ, ಯಹೂದ್ಯರ ಒಂದು ಪವರ್, ಯಹೂದ್ಯರ ಒಂದು ಶಕ್ತಿ, ಯಹೂದ್ಯರ ಒಂದು ಪರಾಕ್ರಮ ಲೋಕದಲ್ಲಿ ನಂಬರ್ 1 ಸ್ಥಾನಕ್ಕೆ ಬರಲಿದೆ. ಅವರು ಎಲ್ಲದರಲ್ಲೂ ಸಮೃದ್ಧಿ ಉಳ್ಳವರಾಗಿರುತ್ತಾರೆ. ಅವರು ಬರಬೇಕಾಗಿರುವಂತಹ ಅಂತ್ಯಕ್ರಿಸ್ತನಿಗೆ ಪಕ್ಕ ಬಲವಾಗಿ ಅವರು ನಿಂತು ಅವನ ಆಳ್ವಿಕೆಗೆ ಸಹಾಯ ಮಾಡಲಿದ್ದಾರೆ. ಆದ್ದರಿಂದ ಅಂತ್ಯಕ್ರಿಸ್ತನು ಏನು ಮಾಡುವನೆಂದರೆ ತನ್ನ ಒಂದು ಶಕ್ತಿ, ತನ್ನ ಒಂದು ಅಧಿಕಾರ, ತನ್ನ ಪವರನ್ನು ಈ ದೇಶದ ಜನಗಳಿಗೆ ಅವನು ಕೊಡುವನು. ಆಗ ಅವರು ಏನು ಮಾಡುವರೆಂದರೆ ಎಲ್ಲ ಅಧಿಕಾರ ಇರುವುದು, ಅವರ ಒಂದು ಅಧಿಕಾರ ಪೂರ್ವದಿಂದ ಪಶ್ಚಿಮದವರೆಗೂ ಎಲ್ಲ ದೇಶಗಳ ಒಳಗೂ ಅದು ಹೋಗುವಂಥದ್ದಾಗಿರುವುದು. ಯಹೂದ್ಯರನ್ನು ಕಂಡು ಭಯಪಡುವಂಥ ಕಾಲಘಟ್ಟ ಬರುವುದು. ಜನಗಳನ್ನು ನೋಡಿ ಹೆದರುವರು. ಏಕೆಂದರೆ ಅಂತ್ಯಕ್ರಿಸ್ತನ ಕಠಿಣವಾಗಿರುವಂತಹ ಒಂದು ಆಳ್ವಿಕೆ, ಅಂತ್ಯಕ್ರಿಸ್ತನ ಕಠಿಣವಾಗಿರುವಂತಹ ಕಾನೂನುಗಳು ಇವೆಲ್ಲವನ್ನು ಜಾರಿಗೆ ತರುವುದಕ್ಕೋಸ್ಕರವಾಗಿ ಅವನಿಗೆ ಅನೇಕ ಕಾರ್ಯಗಳಲ್ಲಿ ಆಲೋಚನೆಯನ್ನು ಕೊಟ್ಟು ತನ್ನ ಜ್ಞಾನದಿಂದಲೂ ವಿಜ್ಞಾನದಿಂದಲೂ ಅವನಿಗೆ ಪಕ್ಕಬಲವಾಗಿ ನಿಂತು ದೇಶವನ್ನು ಅವನು ದಾಸತ್ವದಲ್ಲಿ ಕಟ್ಟಲು ಇವರುಗಳು ಬಂದು ಸಹಾಯ ಮಾಡುವರು. ಹಾಗಾದರೆ ಇನ್ನು ಸ್ವಲ್ಪ ದಿನ ಇದ್ದು ನೋಡುವುದಾದರೆ ಲೋಕದ ದೇಶಗಳು ಪೂರ್ತಿಯಾಗಿ ಯಹೂದ್ಯರು ಎನ್ನುವಂಥ ಹೆಸರು ಬಹಳ ಪ್ರಬಲವಾಗಿರುವುದು. ಅವರ ಒಂದು ಅಧಿಕಾರ, ಅವರ ಒಂದು ಪ್ರಭಾವ, ಅವರ ಒಂದು ಬಲವು, ಅವರ ಒಂದು ಶಕ್ತಿಯು ಎಲ್ಲ ದೇಶಗಳಲ್ಲೂ ತೋರ್ಪಡಿಸಲಾಗುವುದು. ಅವರ ಕೈಯಲ್ಲಿ ಬಹಳ ಅಧಿಕಾರವನ್ನು ಅಂತ್ಯಕ್ರಿಸ್ತನು ಕೊಟ್ಟಿಟ್ಟಿದ್ದಾರೆ. ಇಂಡಿಯಾದಲ್ಲಿ ಕೂಡ ಅವರ ಒಂದು ಪ್ರಭಾವವೂ ಇರುವುದು. ಎಲ್ಲ ದೇಶಗಳಲ್ಲೂ ಯಹೂದ್ಯರ ಸೈನ್ಯವು, ಯಹೂದ್ಯರ ಬಲವು, ಯಹೂದ್ಯರ ಬ್ಯಾಂಕು, ಯಹೂದ್ಯರ ಆರ್ಥಿಕತೆ, ಯಹೂದ್ಯರು ಎನ್ನುವ ಅವರ ಹೆಸರು ಎಲ್ಲ ಕಡೆ ಪ್ರಬಲವಾಗಿರುವುದು. ಏಕೆಂದರೆ ಇವರನ್ನು ಕೈಯಲ್ಲಿಟ್ಟುಕೊಂಡೇ ಅಂತ್ಯಕ್ರಿಸ್ತನು ತನ್ನ ಆಳ್ವಿಕೆಯನ್ನು, ತನ್ನ ಒಂದು ಸಿಂಹಾಸನವನ್ನು ಬಲಪಡಿಸಿಕೊಳ್ಳುವನು. ಇವರ ಒಂದು ಆಧರಣೆ ಮೊದಲು 3 ವರ್ಷಗಳು ಉಪದ್ರವ ಕಾಲದವರೆಗೂ ಯಹೂದ್ಯರು
ಅಂತ್ಯಕ್ರಿಸ್ತನ ಪರವಾಗಿ ಅವರು ತನ್ನ ಕಾರ್ಯವನ್ನು ಮಾಡುವರು. ಹಾಗಾದರೆ ಆ ದಿನಗಳಲ್ಲಿ ಎಲ್ಲಿ ನೋಡಿದರೂ ಯಹೂದ್ಯರೇ ನಂಬರ್ 1 ಆಗಿರುವರು. ಯಹೂದ್ಯರು ಭಯಪಡುವವರು. ಯಹೂದ್ಯರಿಗೆ ನಾವು ಅಡಗಿ ನಡೆಯಬೇಕು. ಆ ವಿಧವಾಗಿರುವ ಒಂದು ಹೆಸರು ಲೋಕಪೂರ್ತಿಯಾಗಿ ವ್ಯಾಪಿಸುವುದು. ಈಗ ಇದನ್ನು ನೋಡುವಾಗ ನಮ್ಮ ಮರಣಕ್ಕೆ ಕಾರಣವಾಗಿರುವಂತ ಇವರು, ನಮ್ಮನ್ನು ಕೊಂದು ತೀರಿಸಿದ ಇವರು ಒಂದು ವೇಳೆ ಹತರಾಗಿದ್ದರೂ ಕೂಡ ಪರವಾಗಿಲ್ಲ, ಅವಮಾನಪಡಿಸಲ್ಪಟ್ಟು ಭೂಮಿಯಲ್ಲಿ ದೇಶದಲ್ಲಿ ಒಂದು ಕೀಳಾಗಿರುವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಪರವಾಗಿಲ್ಲ, ಅದನ್ನು ನಾವು ಸಹಿಸಿಕೊಳ್ಳಬಹುದು. ಆದರೆ ಆ ಸಂತತಿಯವರು ಪುನಃ ಅವರು ಉದ್ಭವವಾಗಿ ಚಿಗುರಿ ಇಂದು ದೇಶ ಪೂರ್ತಿಯಾಗಿ ವ್ಯಾಪಿಸಿ ಎಲ್ಲರ ಮರಣಕ್ಕೂ ಎಲ್ಲರ ಅಳುವಿಕೆಗೂ ಶಾಪಕ್ಕೂ ಕಾರಣವಾಗಿದ್ದಾರಲ್ಲವೇ? ಯಾರು ಅವರನ್ನು ಎದುರಿಸಲಾಗಲಿಲ್ಲ ಅಲ್ವಾ? ಅವರಿಗೊಂದು ಮೃಗದ ಬಲವಿದೆ ಅಲ್ಲವೇ? ಅವರ ಅಧಿಕಾರವು, ಅವರ ಸಾಮರ್ಥ್ಯವು ಇನ್ನೂ ಬಲಿಷ್ಠವಾಗಿ ಪ್ರಾಬಲ್ಯವಾಗಿದೆಯಲ್ಲ? ಆರ್ಥಿಕತೆಯಲ್ಲಿ ಸಮೃದ್ಧಿಯಾಗಿದ್ದಾರಲ್ಲವೇ? ಈ ಸಂದೇಶವನ್ನು ತಿಳಿದಾಗ, ಈ ಕಾರ್ಯಗಳನ್ನು ಗ್ರಹಿಸಿಕೊಂಡಾಗ ರಕ್ತಸಾಕ್ಷಿಗಳಿಂದ ಸಹಿಸಿಕೊಳ್ಳಲಾಗಲಿಲ್ಲ. ಆಗಲೇ ಅವರು ಕೇಳುತ್ತಾರೆ, ದೇವರೇ, ಈ ಸಂತತಿಯ ಮೇಲೆ ನಿಮ್ಮ ರಕ್ತದ ಮೂಲಕವಾಗಿ ಹಳೆ ಒಡಂಬಡಿಕೆಯ ದೇವಭಕ್ತರು ಅಬೇಲನಿಂದ ಹಿಡಿದು ಜಕರ್ಯನವರೆಗೂ ಸುರಿಸಿದ ರಕ್ತದವರೆಗೂ ನ್ಯಾಯ ತೀರಿಸುವೆನೆಂದು ಹೇಳಿದ್ದೀರಲ್ಲ, ಯಾತಕ್ಕೋಸ್ಕರವಾಗಿ ಮಾಡಲಿಲ್ಲ? ಅವರು ಹರಡುತ್ತಲೇ ಇದ್ದಾರಲ್ಲವೇ? ಬೆಳೆಯುತ್ತಲೇ ಹೋಗುತ್ತಿದ್ದಾರಲ್ಲ, ಇನ್ನೂ ಸಮೃದ್ಧಿಯಾಗುತ್ತಲೇ ಇದ್ದಾರಲ್ಲ. ಒಂದು ಬಿಕ್ಕಟ್ಟಾದ ಸ್ಥಳದಲ್ಲಿದ್ದರೂ ಪರವಾಗಿಲ್ಲ, ಹಲವು ದೇಶಗಳಲ್ಲಿ ಚದುರಿ ಹೋದರೂ ಪರವಾಗಿಲ್ಲ, ಹಲವು ದೇಶಗಳಲ್ಲಿ ಪರದೇಶಿಗಳಾಗಿ ಅವರು ತಿರುಗಾಡುವವರಾಗಿದ್ದರು ಪರವಾಗಿಲ್ಲ. ಆದರೆ ಇವತ್ತು ಎಲ್ಲಾ ದೇಶಗಳಲ್ಲೂ ಯಹೂದ್ಯರ ಕೈಗಳು ಪ್ರಬಲ್ಯವಾಗಿರುವುದು, ಇದನ್ನು ನಮ್ಮಿಂದ ಸ್ವೀಕರಿಸಲಾಗಲಿಲ್ಲ. ಆದ್ದರಿಂದ ಅವರು ದೇವರ ಬಳಿಯಲ್ಲಿ ಕೂಗಿ ಹೇಳುತ್ತಾರೆ, ನಮ್ಮ ಮರಣಕ್ಕೆ ಕಾರಣವಾಗಿರುವಂತಹ ಸಂತತಿಯ ಮೇಲೆ ಅಪರಾಧವನ್ನು ಹೊರಿಸುವೆನೆಂದು ಹೇಳಿದ್ದೀರಲ್ಲ, ಇನ್ನು ಎಷ್ಟರವರೆಗೆ ನೀವು ನ್ಯಾಯವನ್ನು ವಿಚಾರಿಸದೇ ಇರುವಿರಿ? ಹಾಗೆಂದು ಕರ್ತನ ಬಳಿ ಕೇಳುತ್ತಾರೆ. ಈ ಸಂಭವವನ್ನೇ ನಾವು ಆ ಸ್ಥಳದಲ್ಲಿ ಓದಿದೆವು. ಆಗ ಅವರಿಗೆ ಯಾವ ಉತ್ತರವು ಕೊಡಲ್ಪಡುತ್ತದೆ ಎಂಬುದಾಗಿ ಗಮನಿಸಿ. ಆಗ ಕರ್ತನವರ ಬಳಿ ಹೇಳುತ್ತಾರೆ ಒಂದು ಉತ್ತರವನ್ನು, ನಿಮ್ಮ ಹಾಗೆಯೇ ಇನ್ನು ಕೊಲೆಯಾಗಬೇಕಾಗಿರುವ ಇನ್ನೂ ಒಂದು ಕೂಟ ರಕ್ತಸಾಕ್ಷಿಗಳು ಇದ್ದಾರೆ. ಅವರ ಸಂಖ್ಯೆಯು ಅದು ನೆರವೇರುವವರೆಗೂ ನೀವು ಮೌನವಾಗಿ ಕಾದಿರಿ ಎಂಬುದಾಗಿ ಅವರು ಹೇಳುತ್ತಾರೆ. ನೀವು ಸತ್ತ ರೀತಿಯೇ ನಿಮ್ಮ ಹಾಗೆಯೇ ಸಾಯಲಿರುವಂತಹ ರಕ್ತಸಾಕ್ಷಿಗಳ ಹಾಗೆ ನಿಮ್ಮ ಸಹೋದರರ ಸಂಖ್ಯೆಯು ಲೆಕ್ಕವು ಪರಿಪೂರ್ಣವಾಗಬೇಕು. ಈ ಸ್ಥಳದಲ್ಲಿ ಅಧಿಕವಾಗಿರುವಂತಹ ಕಾರ್ಯವನ್ನು ಧ್ಯಾನ ಮಾಡಿ ನೋಡಲು ಸಾಧ್ಯ. ಒಂದು, ಎಷ್ಟು ರಕ್ತಸಾಕ್ಷಿ ಸಾಯಬೇಕು ಎನ್ನುವಂಥದ್ದು ಪರಲೋಕದಲ್ಲಿ ತೀರ್ಮಾನಿಸಲ್ಪಟ್ಟಿದೆ, ಇಷ್ಟು ಸಂಖ್ಯೆ ಎಂಬುದಾಗಿ. ಇಷ್ಟು ಜನಗಳು, ಇಷ್ಟೊಂದು ಮಂದಿ ಸಾಯಬೇಕೆನ್ನುವುದು ತೀರ್ಮಾನಿಸಲ್ಪಟ್ಟದ್ದಾಗಿದೆ. ಹಾಗಾದರೆ ರಕ್ತಸಾಕ್ಷಿಯಾಗಿ ಒಬ್ಬ ವ್ಯಕ್ತಿಯು ಕೊಲ್ಲಲ್ಪಡುವುದು ಎನ್ನುವುದು ಪ್ರಾಕೃತಿಕವಾಗಿ ಸಹಜವಾಗಿ ನಡೆಯುವಂತಹ ಒಂದು ಕಾರ್ಯವಲ್ಲವದು. ಇದು ಮುಂಚಿತವಾಗಿ ತೀರ್ಮಾನಿಸಲ್ಪಟ್ಟು ಪ್ಲಾನ್ ಮಾಡಲ್ಪಟ್ಟಂತಹ ಒಂದು ಕಾರ್ಯ. ಹಾಗಾದರೆ ಯಾರು ಸಾಯಬೇಕು, ಯಾರು ಆ ಮರಣಕ್ಕೆ ಪಾತ್ರವಾದವರು ಎನ್ನುವಂಥದ್ದೆಲ್ಲ ಕರ್ತನು ಮುಂಚಿತವಾಗಿ ತೀರ್ಮಾನಿಸಿಟ್ಟಿರುತ್ತಾರೆ. ಅವರೇ ರಕ್ತಸಾಕ್ಷಿಯಾಗಿ ಸಾಯಲು ಸಾಧ್ಯ. ಅದಲ್ಲದೆ ನೀವು ರಕ್ತಸಾಕ್ಷಿಗಳು ಕೊಲ್ಲಲ್ಪಡುವ ಸಂದರ್ಭದಲ್ಲಿ ಆ ಮಾರ್ಗದಲ್ಲಿ ಮಧ್ಯೆ ಓಡಿದರೂ ಕೂಡ ಆ ರಕ್ತಸಾಕ್ಷಿಗಳಾಗಿ ಕರ್ತನು ನಮ್ಮನ್ನು ಮುಂಚಿತವಾಗಿ ನೇಮಿಸದೆ ಹೋದರೆ ಆ ಮರಣದಲ್ಲಿ ನಾವು ಭಾಗವಹಿಸಲಾಗುವುದಿಲ್ಲ ಎನ್ನುವಂಥದ್ದೇ ಈ ಸ್ಥಳದಲ್ಲಿ ಸ್ಪಷ್ಟವಾಗಿ ಗೊತ್ತಾಗುವುದು. ಪರಲೋಕದಲ್ಲಿ ಎಲ್ಲವೂ ಲೆಕ್ಕಾಚಾರವೇ, ಎಲ್ಲವನ್ನು ಮುಂಚಿತವಾಗಿ ತೀರ್ಮಾನಿಸಿರುತ್ತಾರೆ. ಒಬ್ಬನು ತನ್ನ ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವುದಕ್ಕಿಂತ ಮುಂಚಿತವಾಗಿ ಅವನಿಗೆ ಯಾವ ಹೆಸರನ್ನು ನೀಡಬೇಕು ಎನ್ನುವಂಥದ್ದನ್ನು ಕೂಡ ಕರ್ತನು ತೀರ್ಮಾನಿಸಿದ್ದಾರೆ ಎಂದು ಸತ್ಯವೇದವು ಹೇಳುತ್ತದೆ. ಒಬ್ಬ ಮನುಷ್ಯನ ಬಾಯಲ್ಲಿ ಒಂದು ಮಾತು ಹೊರಡುವ ಮುಂಚಿತವಾಗಿ ಮುಂದೆವನು ಇದನ್ನೇ ಹೇಳಬೇಕು ಎನ್ನುವಂಥದ್ದನ್ನು ಕೂಡ ಪರಲೋಕದಿಂದ ಅದು ತೀರ್ಮಾನಿಸಲ್ಪಟ್ಟಿದೆ ಎನ್ನುವಂಥದ್ದು ಕರ್ತನ ಸತ್ಯವೇದ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಹಾಗಾದರೆ ಎಲ್ಲವೂ ತೀರ್ಮಾನಿಸಿರುವುದೇ, ಎಲ್ಲವೂ ಪ್ರೀ ಪ್ಲಾನ್ಡ್, ಮುಂಚಿತವಾಗಿ ತೀರ್ಮಾನಿಸಲ್ಪಟ್ಟು ಇಷ್ಟು ಮಂದಿ ರಕ್ತಸಾಕ್ಷಿಯಾಗಿ ಸಾಯಬೇಕೆಂದು ಇಟ್ಟಿದ್ದಾರೆ. ಹಾಗಾದರೆ ಈ ಸ್ಥಳದಲ್ಲಿ ಈ ರಕ್ತಸಾಕ್ಷಿಗಳು ಕರ್ತನ ಬಳಿ ಮೊರೆ ಇಟ್ಟು ಕೇಳುತ್ತಾರೆ. ಆದ್ದರಿಂದಲೇ ಈ ದೃಶ್ಯವನ್ನು ನಿಮಗೆ ವಿವರಿಸಿ ಹೇಳಿದೆನು. ಅದನ್ನು ವಿವರವಾಗಿ ನಾವು ಗ್ರಹಿಸದೆ ಹೋಗುವುದಾದರೆ ಅವರು ಮಾತಾಡಿದಂಥ ಡೈಲಾಗು, ಅದಕ್ಕೆ ಕೊಡಲ್ಪಟ್ಟಂತಹ ಉತ್ತರ, ಇದನ್ನು ನಮ್ಮಿಂದ ಸ್ಪಷ್ಟವಾಗಿ ಗ್ರಹಿಸಿಕೊಳ್ಳಲು ಅದು ಆಗುವುದಿಲ್ಲ. ಹಾಗಾದ್ರಲ್ಲಿ ಏನು ಹೇಳಿದ್ರು ಗಮನಿಸಿ. ನಮ್ಮ ಮರಣಕ್ಕೆ ಕಾರಣವಾಗಿರುವಂಥ ಕುಲ, ಆ ಕುಲವನ್ನು ನ್ಯಾಯ ತೀರಿಸುವೆನು, ಆ ಸಂತತಿಯನ್ನು ನ್ಯಾಯ ತೀರಿಸುವೆನೆಂಬುದಾಗಿ ನೀವೇ ವಾಗ್ದಾನ ಮಾಡಿದ್ದೀರಾ. ಆ ವಾಗ್ದಾನ ಯಾವಾಗ ನೆರವೇರುವುದು ಎನ್ನುವಂಥದ್ದು ಅವರ ಒಂದು ಪ್ರಶ್ನೆ. ಆಗ ಕರ್ತನು ಹೇಳುತ್ತಾರೆ, ನಿಮ್ಮ ಹಾಗೆಯೇ ಸಾಯಲಿರುವಂಥ ಇನ್ನೊಂದು ದೊಡ್ಡ ಕೂಟದವರು, ಅಲ್ಲಿ ಅವರ ಮರಣ ಬರುವವರೆಗೂ ನೀವು ಮೌನವಾಗಿ ಇರಿ. ಹಾಗಾದರೆ ಏನರ್ಥ? ನಾನು ಕೇಳಿದಂಥ ಪ್ರಶ್ನೆ ಅದು ಬೇರೆ. ನಮಗೆ ಯಾವಾಗ ಬಿಡುಗಡೆಯಾಗುವುದು ಎಂಬುದಾಗಿ ಕೇಳುತ್ತಿಲ್ಲ, ಯಾವಾಗ ಪರಲೋಕಕ್ಕೆ ಸೇರಿಸುವಿರಿ ಎಂದು ಕೇಳುತ್ತಿಲ್ಲ. ನಾವು ಕೇಳುತ್ತಿರುವಂಥದ್ದು ಪ್ರತಿದಂಡನೆ ಯಾವಾಗ ಮಾಡುತ್ತೀರೆಂದು. ಅದಕ್ಕೆ ಕರ್ತನು ಹೇಳುವುದೇನೆಂದರೆ, ರಕ್ತಸಾಕ್ಷಿಗಳ ಸಂಖ್ಯೆ ಅದು ಪರಿಪೂರ್ಣವಾಗಬೇಕು. ಹಾಗಾದರೆ ಇದಕ್ಕೂ ಅವರು ಕೇಳಿದಂತಹ ಪ್ರಶ್ನೆಗೂ ಹೇಳಲ್ಪಟ್ಟ ಉತ್ತರಕ್ಕೂ ಏನು ಸಂಬಂಧ ಎಂದು ಕೇಳುವುದಾದರೆ, ನಿಮ್ಮನ್ನು ಯಾವ ರೀತಿ ಇವರು ರಕ್ತಸಾಕ್ಷಿಯಾಗಿ ಕೊಂದರೋ ಕಡೆಯ ಕಾಲದಲ್ಲಿ ಈ ಯಹೂದ್ಯರು ಇನ್ನೂ ಒಂದು ಕೂಟ ನೆರವೇರಬೇಕಾಗಿರುವಂತಹ ರಕ್ತಸಾಕ್ಷಿಗಳ ಒಂದು ಮರಣಕ್ಕೆ ಕಾರಣವಾಗಿರುತ್ತಾರೆ.
ಇವರು ತರುವಂತಹ ತೀರ್ಪು ಆದ್ದರಿಂದಲೇ ಆ ಯೋಜನೆಯನ್ನು ನೆರವೇರಿಸುವವರೆಗೂ ನೀವು ವಿಶ್ರಾಂತಿಯಲ್ಲಿರುವುದು ಒಂದು ಕಡೆ, ಅದು ನೆರವೇರುವವರೆಗೂ ಈ ಒಂದು ಕುಲವನ್ನು ನಾನು ಬಿಟ್ಟಿಟ್ಟಿರುವೆನು. ಅವರಿಗೆ ಒಂದು ಕೆಲಸ, ಅವರಿಗೆ ಕೆಲಸವಾದರೂ ಏನೆಂದರೆ, ಮೊದಲು ಯಾವ ರೀತಿ ನಿಮ್ಮನ್ನು ರಥಸಾಕ್ಷಿಗಳಾಗಿ ಕೊಂದರೋ ಅದೇ ರೀತಿ ಕಡೆಯ ಕಾಲಘಟ್ಟದಲ್ಲಿ ಮತ್ತೊಂದು ಒಂದು ರೌಂಡು, ಒಂದು ಗುಂಪು ರಥಸಾಕ್ಷಿಗಳನ್ನು, ಆ ಸಂಖ್ಯೆಯನ್ನು ಲೆಕ್ಕವನ್ನು ನೆರವೇರಿಸುವುದಕ್ಕಾಗಿ ಬರಲಿರುವ ರಥಸಾಕ್ಷಿಗಳನ್ನು, ಅವರ ಮರಣಕ್ಕೆ ಕಾರಣವಾಗಿರುವಂತ ಈ ಯಹೂದ್ಯರು ಇರಲಿದ್ದಾರೆ ಎನ್ನುವಂಥದ್ದೇ ಈ ವಾಕ್ಯದ ಒಂದು ವಿವರಣೆ. ಏಕೆ ಎಂದು ಕೇಳಿದರೆ, ಅವರು ಕೇಳಿದ ಪ್ರಶ್ನೆ ಬೇರೆ. ಅವರು ಯಾವ ಪ್ರಶ್ನೆ ಕೇಳಿದರು? ನಮ್ಮ ಮರಣಕ್ಕೆ ಕಾರಣವಾಗಿರುವಂತ ಕುಲ ಏನಾಗುವುದೆಂದು ಕೇಳಿದರು. ಆದರೆ ಕರ್ತನು ಹೇಳುತ್ತಾರೆ, ಇನ್ನೂ ಒಂದು ಗುಂಪಿನವರು ಸಾಯಬೇಕಾಗಿದೆ. ಹಾಗಾದರೆ ಅರ್ಥವೇನು? ಇವರು ಸಾಯಬೇಕಾಗಿರುವುದಾದರೆ ಅವರು ಇವರನ್ನು ಕೊಲ್ಲಬೇಕಾಗಿದೆ. ಅವರೆಲ್ಲರನ್ನು ಕೊಂದು ತೀರಿಸಿ ಆ ಲೆಕ್ಕವು ಪರಿಪೂರ್ಣವಾದ ಮೇಲೆಯೇ ನಾನು ಇವರಿಗೆ ನ್ಯಾಯ ವಿಚಾರಿಸುವೆನು. ಇದೇ ಅರ್ಥವಲ್ಲವೇ? ಹಾಗಾದರೆ ಇದುವೇ ಆ ಸಂಭವವು ಅಲ್ಲಿ ನಡೆಯುವಂಥದ್ದಾಗಿದೆ. ಈ 3.5 ವರ್ಷದ ನಂತರ 3.5 ವರ್ಷದವರೆಗೂ ಮಿತಿ ಮೀರಿ ಅವರು ಆಡುವರು. ಅಂತ್ಯಕ್ರಿಸ್ತನು ರಾಜ್ಯಭಾರವನ್ನು 3.5 ವರ್ಷ ಆಳ್ವಿಕೆ ಮಾಡುವನು. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಕಾಲ ಸಿದ್ಧತೆ ಕಾಲ ಇರುವುದು. ಈ ಸಿದ್ಧತೆಯ ಕಾಲಘಟ್ಟದಲ್ಲಿಯೇ ಯಹೂದ್ಯರು ಅಂತ್ಯಕ್ರಿಸ್ತನೊಂದಿಗೆ ಲೋಕದ ನಾಯಕನಾಗಿ ತನ್ನನ್ನು ಪ್ರಕಟಿಸುವ ಒಬ್ಬ ವ್ಯಕ್ತಿಯನ್ನು ಕೈ ಜೋಡಿಸಿಕೊಳ್ಳುವರು. 3.5 ವರ್ಷದಲ್ಲಿ ಮಾತ್ರವಲ್ಲ, ಅದಕ್ಕಿಂತ ಮುಂಚಿತವಾಗಿ ನಡೆಯುವುದು. ನಾವು ಬದುಕುವ ಈ ಕಾಲಘಟ್ಟದಲ್ಲಿ ಒಂದು ವೇಳೆ ಇದು ಕರ್ತನು ಹೇಳಿರುವಂಥ ಕಡೆಯ ಕಾಲವಾಗಿದ್ದರೆ, ನಿಮ್ಮ ಕಣ್ಗಳು ಕಾಣುವಂತೆ ಇದು ನೆರವೇರುವುದನ್ನು ನೀವು ನೋಡುವಿರಿ. ಒಂದು ಹೊಸ ಶಕ್ತಿಯಂತೆ ಒಬ್ಬ ವ್ಯಕ್ತಿಯು ಅವನು ಎದ್ದು ಬರುವನು. ಒಂದು ಹೊಸ ಶಕ್ತಿ ರೂಪುಗೊಳ್ಳುವುದು. ಆ ಶಕ್ತಿ ಏನು ಮಾಡುವುದೆಂದರೆ, ಲೋಕದ ಎಲ್ಲಾ ಸರ್ಕಾರಗಳನ್ನು, ಲೋಕದ ದೇಶಗಳನ್ನು, ಲೋಕದಲ್ಲಿರುವಂತಹ ಎಕನಾಮಿಕ್ ಆರ್ಥಿಕತೆ, ಲೋಕದಲ್ಲಿರುವಂತಹ ಸೈನ್ಯ, ಲೋಕದಲ್ಲಿರುವಂತಹ ಧರ್ಮಗಳು ಎಲ್ಲವನ್ನೂ ಐಕ್ಯಪಡಿಸೋಣ ಎಂಬುದಾಗಿ ಹೇಳುವ ಒಂದು ಶಬ್ದ ಬೇಗನೆ ಉಂಟಾಗುವುದು. ಆ ಶಬ್ದ ಉಂಟಾಗುವುದಕ್ಕಿಂತ ಮುಂಚೆ ಭೂಮಿಯಲ್ಲಿ ಒಂದು ಕಲಹ ಉಂಟಾಗುವುದು. ಜನಗಳ ಜೀವನಾಧಾರ ನಂಬಿಕೆಯನ್ನು ಕಳೆದುಕೊಳ್ಳುವುದು. ಏಕೆಂದರೆ ಒಂದು ಸ್ಥಳದಲ್ಲಿ ಡಿಮ್ಯಾಂಡ್ ಬರುವುದಾದರೆ ನಾವು ಆ ಸ್ಥಳದಲ್ಲಿ ಒಂದು ವಸ್ತುವನ್ನು ಮಾರಾಟ ಮಾಡಲಾಗುವುದು. ಆದ್ರಿಂದ ಏನ್ ಮಾಡ್ತಾರಂದ್ರೆ, ಸಮಾಧಾನವನ್ನು ಕಳೆದುಕೊಳ್ಳುವಂತೆ ಮಾಡುವುದಾದರೆ ನಾನು ಸಮಾಧಾನವನ್ನು ಕೊಡುತ್ತೇನೆ ಎನ್ನುವಂತ ಅಂತ್ಯಕ್ರಿಸ್ತನು ತನ್ನನ್ನು ಪ್ರಕಟಿಸುವನು. ಆದ್ದರಿಂದ ಮೇಲಿಂದ ಕೆಳಗಡೆವರೆಗೂ ನೀವು ನೋಡುವುದಾದರೆ ಇವತ್ತು ಲೋಕದಲ್ಲಿ ಸಮಾಧಾನವನ್ನು ಹಾಳು ಮಾಡುವ ಕಾರ್ಯಗಳು ನಡೆಯುತ್ತಾ ಬರುತ್ತಿವೆ. ಒಂದು ಕಡೆ ಘೋರವ್ಯಾಧಿ, ಒಂದು ಕಡೆ ಬಡತನ, ಒಂದು ಕಡೆ ಕೆಲಸವಿಲ್ಲದೆ ಇರುವಂಥದ್ದು, ಕಲಹಗಳು, ಗೊಂದಲಗಳು. ಇಂಡಿಯಾದಲ್ಲಿ ಮಾತ್ರವಲ್ಲ, ಲೋಕದ ಎಲ್ಲ ದೇಶಗಳಲ್ಲೂ. ರಷ್ಯಾದಲ್ಲಿ ಗೊಂದಲ, ಅಮೆರಿಕದಲ್ಲಿ ಗೊಂದಲ, ಆಸ್ಟ್ರೇಲಿಯಾದಲ್ಲಿ ಗೊಂದಲ, ಸ್ಪೇನ್ನಲ್ಲಿ ಈ ಒಂದು ಘೋರವ್ಯಾಧಿ ನಂತರ ಬಹಳವಾಗಿ ವಿಧವಾಗಿರುವ ಬದಲಾವಣೆಗಳು. ಇವೆಲ್ಲವನ್ನು ನೋಡುವಾಗ ಆಗಾಗ ಗೊಂದಲಗಳು, ಜಗಳಗಳು, ಗಲಿಬಿಲಿಗಳು, ಮನುಷ್ಯನ ಜೀವಿತವೇ ತತ್ತಳಿಸುವಂತೆ ಅದು ಹೋಗುವಂಥದ್ದಾಗಿದೆ. ಈ ಸಂದರ್ಭದಲ್ಲೇ ನಾನು ನಿಮಗೆ ಸಮಾಧಾನವಾಗಿರುವಂಥ ಒಂದು ಕಾರ್ಯವನ್ನು ತರುತ್ತೇನೆ ಎಂಬುದಾಗಿ ಒಂದು ಸಂಸ್ಥೆ, ಒಬ್ಬ ನಾಯಕನು ಉದ್ಭವವಾಗುವನು. ಅವನು ಬಂದು ಏನು ಮಾಡುವನೆಂದರೆ, ಈ ಲೋಕದ ಜನಗಳಿಗೆ ಎಲ್ಲರಿಗೂ ಎಲ್ಲವೂ ಸಿಗಲಿಲ್ಲ, ಹಲವರಿಗೆ ಹಲವಾರು ಗೊಂದಲಗಳುಂಟು, ಸಮಾಧಾನಕ್ಕೋಸ್ಕರವಾಗಿ ಅವರು ಕಷ್ಟಪಡುತ್ತಿದ್ದಾರೆ, ಒಂದು ಕಡೆ ಭಯಂಕರತೆಗಳು ನಡೆಯುವಂಥದ್ದಾಗಿದೆ. ನಾನು ಇವೆಲ್ಲವುಗಳಿಗೆ ಒಂದು ಅಂತ್ಯವನ್ನು ಹೇಳಲಿದ್ದೇನೆ. ಆ ರೀತಿಯಾಗಿ ಒಬ್ಬನು ಹೇಳುವನು. ಒಂದು ಸಂಸ್ಥೆ ಬರುವುದು, ಒಂದು ಗುಂಪಿನವರು ಹೇಳುವರು. ಅವರು ಯಾವುದೋ ಒಂದು ವಿಧದಲ್ಲಿ ಧರ್ಮಗಳನ್ನು ಐಕ್ಯಪಡಿಸುವರು, ಸರ್ಕಾರಗಳನ್ನು ಐಕ್ಯಪಡಿಸುವರು, ಅನಂತರ ಎಲ್ಲ ವ್ಯಾಪಾರಗಳನ್ನು ಐಕ್ಯಪಡಿಸುವರು. ಇದನ್ನು ಕುರಿತು ನಾವು ಹಲವು ಕಾರ್ಯಗಳನ್ನು ಇದಕ್ಕಿಂತ ಮುಂಚಿತವಾಗಿ ಹಲವು ವಿಧವಾಗಿರುವ ಸಂದೇಶಗಳಲ್ಲಿ ವಿವರಿಸಿ ಹೇಳಿದ್ದೇನೆ. ಅಂತ ಒಬ್ಬ ವ್ಯಕ್ತಿಯು ಅತಿ ಶೀಘ್ರವೇ ಬರಲಿದ್ದಾನೆ. ನೀವು ಚೆನ್ನಾಗಿ ನೋಡಿ, ಅವನು ಹೇಳುವಾಗ ಯಹೂದ್ಯರು ಅವನಿಗೆ ಕೈಯನ್ನು ಕೊಡುವರು, ಯಹೂದ್ಯರು ಅವನಿಗೆ ಪಕ್ಕ ಬಲವಾಗಿರುವರು, ಒಂದು ಒಡಂಬಡಿಕೆಯನ್ನು ಏರ್ಪಡಿಸುವರು. ನಾವು ನಿಮ್ಮ ಸಂಗಡ ಇದ್ದೇವೆ, ಲೋಕದ ಸಮಾಧಾನಕ್ಕೆ ನಿಮ್ಮ ಸಂಗಡ ನಾವು ಪಾಡುಪಡುತ್ತೇವೆ. ಲೋಕ ಪೂರ್ತಿಯಾಗಿ ಬಂದಿರುವಂತ ಗೊಂದಲಗಳನ್ನು ಅಡಗಿಸುವುದಕ್ಕೂ ಸಮಾಧಾನದ ಒಂದು ಬದುಕನ್ನು ಬದುಕುವುದಕ್ಕೋಸ್ಕರವಾಗಿ ನಾವು ನಿಮ್ಮ ಸಂಗಡ ಇದ್ದೇವೆ. ಹಾಗೆಂದು ಕೆಲವು ದೇಶಗಳು ಅವರ ಸಂಗಡ ಕೂಡಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವರು. ಅದರಲ್ಲಿ ಪ್ರಥಮವಾಗಿ ಮುಖ್ಯವಾಗಿರುವಂತಹ ದೇಶವಾಗಿ ಇಸ್ರಾಯೇಲ್ ದೇಶವು ತನ್ನನ್ನು ಸೇರಿಸಿಕೊಳ್ಳುವುದು. ಆಗ ಇವರ ಒಂದು ಐಕ್ಯತೆ ಆ ಪ್ರಥಮ 3 ವರ್ಷದವರೆಗೂ, ಉಪದ್ರವ ಕಾಲವು ಮುಗಿಯುವವರೆಗೂ ಮುಂದುವರಿಯುವುದು. ಆ ಒಂದು ಕಾಲಘಟ್ಟದಲ್ಲಿಯೇ ಅನೇಕ ಮನುಷ್ಯರನ್ನು ಕೊಂದು ತೀರಿಸುವರು. ಯಾರು? ಯಹೂದ್ಯರು. ಯಹೂದ್ಯರೇ ಡೈರೆಕ್ಟ್ ಆಗಿ ಕೊಲ್ಲುವರ ಎಂದು ಕೇಳಿದರೆ ಹೇಳಲಾಗುವುದಿಲ್ಲ. ಯಹೂದ್ಯರು ಏರ್ಪಡಿಸಿ ಇಡುವಂತ ಕೆಲವೊಂದು ಉಪಕರಣಗಳು, ವಿಜ್ಞಾನಪೂರ್ವಕವಾದ ಕಾರ್ಯಗಳು, ಅಥವಾ ಅವರು ಉಂಟು ಮಾಡಿ ಇಡುವಂತ ಕೆಲವೊಂದು ವೆಪನ್ಸ್, ಯಾವುದೋ ಒಂದು ಅದರಲ್ಲಿ ಯಹೂದ್ಯರು ಸಂಬಂಧಪಟ್ಟಿರುವರು. ಅವರ ಮೂಲಕವಾಗಿ ಈ ಲೋಕದಲ್ಲಿ ಹಲವು ಕೋಟಿ ಜನಗಳು ಕೊಲ್ಲಲ್ಪಡುವವರಾಗಿರುತ್ತಾರೆ. ಅವರು ರಕ್ತಸಾಕ್ಷಿಯಾಗಿ ಸಾಯಲಿದ್ದಾರೆ. ಹಲವರು ಕೊಲ್ಲಲ್ಪಡುವುದು, ಯುದ್ಧದಲ್ಲಿ ಕೊಲ್ಲಲ್ಪಡುವುದೆಲ್ಲ ಲೆಕ್ಕದಲ್ಲಿ ಇಲ್ಲ.
ಅವೆಲ್ಲ ರಕ್ತಸಾಕ್ಷಿ ಎನ್ನುವಂಥ ಲೆಕ್ಕದಲ್ಲಾಗಲಿ, ಯಜ್ಞವೇದಿಯ ಕೆಳಗೆ ಸುರಿಯಲ್ಪಡುವಂತಹ ರಕ್ತದ ನಿಮಿತ್ತವಾಗಿ ಆ ರೀತಿಯೆಲ್ಲ ಅದು ಇಲ್ಲ. ಆ ದಿನಗಳಲ್ಲಿ ಎಲ್ಲಾ ಕಡೆಯಲ್ಲೂ ರಕ್ತ ಸುರಿಸುವುದು ಉಂಟಾಗುವುದು, ಹಲವು ಕಡೆಗಳಲ್ಲಿ ಯುದ್ಧ ಬರುವುದು, ಹಲವು ಕಡೆ ಕ್ಷಾಮದಿಂದಲೂ ಘೋರ ವ್ಯಾಧಿಯಿಂದಲೂ ಸಾಯುವರು. ಆದರೆ ಇಲ್ಲಿ ಹೇಳಲ್ಪಟ್ಟಿರುವಂತಹ ರಕ್ತಸಾಕ್ಷಿಗಳು ಕರ್ತನ ಜನಗಳು. ಅವರನ್ನು ಗುರಿ ಇಡುವನು, ಗುರಿಯಾಗಿಸಿ ಅವರ ಮರಣಕ್ಕೆ ಕಾರಣವಾದವರನ್ನು. ಹಲವು ಯೋಜನೆಗಳು ಯಹೂದ್ಯರಿಂದ ತೀರ್ಮಾನಿಸಲ್ಪಟ್ಟು ನೆರವೇರಿಸಲ್ಪಡುವುದು. ಆ ರೀತಿ ನೆರವೇರಿಸಬೇಕಾದರೆ ಬಹಳ ದೇವಜನಗಳು ಕೊಂದು ತೀರಿಸಲ್ಪಡುವರು. ಅವರ ರಕ್ತವು ಭೂಮಿಯಲ್ಲಿ ಸುರಿಸಲ್ಪಡುವುದು 3.5 ವರ್ಷದವರೆಗೂ. ಈ 3.5 ವರ್ಷದ ನಂತರ ಏನಾಗುವುದೆಂದು ಕೇಳಿದರೆ, ಯಹೂದ್ಯರು ಅಂತಿಕ್ರಿಸ್ತನನ್ನು ವಿರೋಧಿಸಲು ಆರಂಭಿಸುವರು. ಒಂದು ಚಿಕ್ಕ ಸಂಭವದ ಮೂಲಕ ಅವನಿಗೆ ಯಾತಕ್ಕೋಸ್ಕರವಾಗಿ ಅವರು ಇಷ್ಟೊಂದು ಆಧಾರವನ್ನು ಕೊಟ್ಟರೆಂದರೆ, ಅಂತಿಕ್ರಿಸ್ತನನ್ನು ಅವರು ಕ್ರಿಸ್ತನು ಅಥವಾ ಮೆಸ್ಸಿಯ ಎಂಬುದಾಗಿ ನಂಬಿದನು. ಮೆಸ್ಸಿಯನು ಬರಬೇಕು ಎಂಬುದಾಗಿ ಅವರು ಎದುರು ನೋಡಿದರು. ಯೇಸು ತಲೆ ಚಚ್ಚಿಕೊಂಡರು, ನಾನೇ ಆ ಮೆಸ್ಸಿಯ ಎಂಬುದಾಗಿ. ವಾಕ್ಯದಲ್ಲಿ ಹೇಳಲ್ಪಟ್ಟಿರುವಂತಹ ಹಲವು ಪ್ರವಾದಿಗಳು ನುಡಿದಿರುವಂತಹ ಮೆಸ್ಸಿಯನು ನಾನೇ ಎಂಬುದಾಗಿ ಹೇಳಿ, ಅವರು ಈ ಭೂಮಿಯಲ್ಲಿ ಬದುಕಿದಾಗ ಯಹೂದ್ಯರಿಗೆ ತನ್ನನ್ನು ಪ್ರಕಟಿಸಿ ತೋರಿಸಿದರು. ಸತ್ತವರನ್ನು ಕೂಡ ಬದುಕಿಸಿ ತೋರಿಸಿದರು, ಸಮುದ್ರದಲ್ಲಿ ನಡೆದು ತೋರಿಸಿದರು, ರೋಗಿಗಳನ್ನು ಸ್ವಸ್ಥಪಡಿಸಿ ತೋರಿಸಿದರು. ಆದರೆ ಈ ಕಠಿಣ ಮನಸ್ಸನ್ನು ಒಳಗೊಂಡಂತಹ ಯಹೂದ್ಯರು ಯೇಸುವನ್ನು ಮೆಸ್ಸಿಯನ ಹಾಗೆ ಸ್ವೀಕರಿಸಲು ಮುಂದಾಗಲಿಲ್ಲ. ಒಂದು ವೇಳೆ ಯೇಸು ಮೆಸ್ಸಿಯನಾಗಿ ಇರಬಹುದಾ ಎಂಬುದಾಗಿ ಸಂದೇಹಪಟ್ಟರು ಮುಂಚೆ. ಆದರೆ ಯೇಸು ಹೇಳುವಾಗ, ನಾನು ಈ ಲೋಕದವನಲ್ಲ, ನನ್ನ ರಾಜ್ಯ ಪರಲೋಕದಲ್ಲಿ ಇದೆ ಎಂದು ಹೇಳಿದಾಗ ಇವರು ಏನು ಭಾವಿಸಿದರೆಂದರೆ, ಇವರಲ್ಲ ಮೆಸ್ಸಿಯನು, ಮೆಸ್ಸಿಯ ಎನ್ನುವವನು ನಮಗೋಸ್ಕರವಾಗಿ ಈ ಲೋಕದಲ್ಲಿ ಒಂದು ರಾಜ್ಯವನ್ನು ಸ್ವಂತವಾಗಿ ಕೊಡುವುದಕ್ಕೋಸ್ಕರವಾಗಿ ಬರುವವನೇ ಮೆಸ್ಸಿಯನು ಎಂಬುದಾಗಿ ತಪ್ಪು ಲೆಕ್ಕವನ್ನು ಹಾಕಿದರು. ಆದ್ದರಿಂದ ಯೇಸುವನ್ನು ಮೆಸ್ಸಿಯನಾಗಿ ಅವರು ಅಂಗೀಕಾರ ಮಾಡಲಿಲ್ಲ. ಯೇಸು ಈ ಲೋಕದಲ್ಲಿ ಬದುಕಿದ್ದಾಗ ಹೇಳಿದರು, ನಾನು ನನ್ನ ತಂದೆಯ ಹೆಸರಲ್ಲಿ ನಿಮ್ಮ ನಡುವೆ ಬಂದೆನು, ನೀವು ನನ್ನ ಸ್ವೀಕರಿಸಲಿಲ್ಲ. ಬೇರೆಯೊಬ್ಬನು ತನ್ನ ಸ್ವಂತ ಹೆಸರಲ್ಲಿ ಬರುವನು, ಯಾರು ಅಂತ್ಯಕ್ರಿಸ್ತನನ್ನು, ಆಗ ನೀವು ಅವರನ್ನು ಸ್ವೀಕರಿಸುವಿರಿ. ಸ್ವೀಕರಿಸುವುದೆಂದರೆ ಏನು? ಮೆಸ್ಸಿಯನಂತೆ ಸ್ವೀಕರಿಸುವಿರಿ. ಅದೇ ಇಲ್ಲಿ ನಡೆಯುವುದು. ಆಗ ಮೆಸ್ಸಿಯನು ಎಂದು ಸ್ವೀಕರಿಸಿದಾಗ ಯಹೂದ್ಯರಿಗೆ ದೊಡ್ಡ ಬಲವನ್ನು ಕೊಡುವನು. ಯಹೂದ್ಯ ದೇಶವನ್ನು ಸಮೃದ್ಧಿಯಾಗಿಯೂ ಬೆಳೆದಿರುವಂತೆ ಮಾಡುವರು. ಹಾಗಾದರೆ ಪಕ್ಕದಲ್ಲಿರುವ ದೇಶವೆಲ್ಲೂ ವಿದ್ಯರಾಗಲಾರಂಭಿಸುವುದು. ಯಹೂದ್ಯರ ಹೆಸರು ಲೋಕ ದೇಶಗಳಲ್ಲಿ ಪ್ರತಿಧ್ವನಿಸುವಂತೆ ಭಯಂಕರವಾಗುವುದು. ಆಗ ಇವರು ಅಂದುಕೊಳ್ಳುವರು, ಈ ಅಧಿಕಾರವನ್ನು ಯಾರು ಕೊಟ್ಟಿದ್ದು ನಮಗೆ? ಈ ಪವರನ್ನು ಯಾರು ಕೊಟ್ಟಿದ್ದು ನಮಗೆ? ಒಂದು ಚಿಕ್ಕ ಬೆರಳಷ್ಟು ಇದ್ದಂತಹ ನಮ್ಮ ದೇಶವನ್ನ ಇವತ್ತು ಅವರು ಪ್ರಸ್ತಾಪಪಡಿಸಿ ಲೋಕದಲ್ಲಿ ನಂಬರ್ 1 ಆಗಿ ಮಾಡಿದ್ದು ಯಾರು? ಹಾಗಾದರೆ ಇವರೇ ಆ ಮೆಸ್ಸಿಯನು ಎಂಬುದಾಗಿ ಅವರು ನಂಬುವರು. ಅಷ್ಟು ಮಾತ್ರವಲ್ಲ, ಈ ಮೆಸ್ಸಿಯನು ಕೆಡವಲ್ಪಟ್ಟಿರುವ ದೇವಾಲಯವನ್ನು ಪುನಃ ಎಬ್ಬಿಸಿಕೊಡುವನು ಎನ್ನುವಂತಹ ನಂಬಿಕೆ ಯಹೂದ್ಯರ ಬಳಿ ಪಾರಂಪರ್ಯವಾಗಿ ಇರುವುದು. ಇವನು ಏನು ಮಾಡುವನು? ಅಂತ್ಯಕ್ರಿಸ್ತನು ಇವರಿಗೆ ಒಂದು ದೇವಾಲಯವನ್ನು, ಬಿದ್ದು ಹೋದಂತಹ ದೇವಾಲಯವನ್ನು ಪುನಃ ಅವನು ಕಟ್ಟಿಕೊಡುವನು. ಈಗ ಆ ದೇವಾಲಯವನ್ನು ಕಟ್ಟುವುದರಲ್ಲಿ ಬಹಳ ಗೊಂದಲಗಳು, ಸಮಸ್ಯೆಗಳು ಇವೆ. ಏನೆಂದರೆ, ಯಹೂದ್ಯರ ದೇವಾಲಯವಿದ್ದ ಸ್ಥಳ ಈಗ ಇಸ್ಲಾಮಿಯರ ಕೈಗಳಲ್ಲಿ ಇದೆ. ಕಟ್ಟಬೇಕೆಂದು ಅಂದುಕೊಂಡರೂ ಕೂಡ ಕಟ್ಟಲಾಗುವುದಿಲ್ಲ. ಇದುವೇ ಬಹಳ ದಿನಗಳಿಂದ ಅತ್ತಿತ್ತ ಎಳೆದಾಡುತ್ತಿರುವುದು. ಆದರೆ ಅಂತ್ಯಕ್ರಿಸ್ತನು ಪವರಿಗೆ ಬಂದಾಗ ಏನು ಮಾಡುವನೆಂದರೆ, ತಾನು ಹೇಳುವಂಥದ್ದೇ ನಡೆಯಬೇಕು, ಬೇರೆ ಯಾರು ಏನು ಮಾಡಲಾಗದು. ಪಕ್ಕದಲ್ಲಿರುವಂತಹ ಇಸ್ಲಾಂ ದೇಶಗಳು ಏನು ಮಾತಾಡಲಾಗದು. ಈ ಸ್ಥಳವು ಯಹೂದ್ಯರಿಗೆ ಸೀಮಿತವಾದದ್ದು. ಯಹೂದ್ಯರಿಗೆ ಒಂದು ಕಟ್ಟಡವನ್ನು ಕಟ್ಟಬೇಕು ಎಂಬುದಾಗಿ ಹೇಳಿ ತಾನೇ ಮುಂದೆ ನಿಂತು ದೇವಾಲಯವನ್ನು ಕಟ್ಟಲಾರಂಭಿಸುವನು. ಇಷ್ಟು ಮಾಡಿದರೆ ಸಾಲದ? ಯಹೂದ್ಯರು ಅವನನ್ನು ಪರಿಪೂರ್ಣವಾಗಿ ನಂಬುವರು. ಈ 3.5 ವರ್ಷದ ಅಂತ್ಯದಲ್ಲಿ ಯೆರೂಸಲೇಮ್ ದೇವಾಲಯವು ಕಟ್ಟಿತೀರಿಸಲ್ಪಟ್ಟ ನಂತರ ಆ ದೇವಾಲಯದಲ್ಲಿ ಅವನು ತನ್ನನ್ನು ದೇವರ ಹಾಗೆ ತನ್ನನ್ನು ಆರಾಧಿಸಲ್ಪಡುವುದು ಯಾವುದೋ, ದೇವರೆಂಬುದಾಗಿ ಕರೆಸಿಕೊಳ್ಳಲ್ಪಡುವುದು ಯಾವುದೋ, ಎಲ್ಲದಕ್ಕಿಂತಲೂ ಮೇಲಾಗಿ ಅವನು ತನ್ನನ್ನು ಹೆಚ್ಚಿಸುವವನಾಗಿಯೂ ದೇವಾಲಯದ ಮೇಲೆ ಕುಳಿತು ದೇವರ ಹಾಗೆ ತನ್ನನ್ನು ತೋರಿಸುವನು ಎಂಬುದಾಗಿ ಪ್ರಕಟಿಸಿಕೊಳ್ಳುವವನ ಹಾಗೆ ಕರ್ತನ ಸತ್ಯವೇದ ಹೇಳುತ್ತದೆ. ಆಗ ಎಲ್ಲವನ್ನು ಕಟ್ಟಿ ತೀರಿಸಿದ ಮೇಲೆ ಒಂದು ಆಜ್ಞೆ ಬರುವುದು. ಆ ಆಜ್ಞೆಯಲ್ಲಿ ಅಂತ್ಯಕ್ರಿಸ್ತನು ಏನು ಮಾಡುವನೆಂದರೆ, ಲೋಕದಲ್ಲಿ, ದೇಶದಲ್ಲಿ ಎಲ್ಲಾ ದೇವರುಗಳನ್ನು ಯಾರ್ಯಾರು ಯಾವ ಧರ್ಮಕ್ಕೆ ಸೇರಿದವರಾಗಿದ್ದರೂ ಅವರ ದೇವರನ್ನು ಆರಾಧಿಸಿದರು. ಅದಕ್ಕಿಂತಲೂ ಮೇಲಾಗಿ ನನ್ನ ಹೆಸರನ್ನು ನೀವು ಆರಾಧಿಸಬೇಕು, ನಾನೇ ದೇವರು ಎಂಬುದಾಗಿ ಒಂದು ಆಜ್ಞೆಯನ್ನು ತರುವನು. ಅನಂತರ ನೀವು ಯಾವ ದೇವರನ್ನಾದರೂ ಆರಾಧನೆ ಮಾಡಿಕೊಳ್ಳಿರಿ, ನಾನೇ ಮೊದಲ ದೇವರು, ಪ್ರಧಾನವಾಗಿರುವ ದೇವರೆನ್ನುವಂಥ ಆಜ್ಞೆಯನ್ನು ತರುವನು. ಅದನ್ನೇ ಆ ವಾಕ್ಯ ಹೇಳುತ್ತದೆ. ಆರಾಧಿಸಲ್ಪಡುವುದು ಯಾವುದೋ, ದೇವರೆನ್ನಿಸಿಕೊಳ್ಳುವುದು ಯಾವುದೋ, ಅವೆಲ್ಲವುಗಳಿಗಿಂತಲೂ ಅವನು ತನ್ನನ್ನು ಹೆಚ್ಚಿಸಿಕೊಳ್ಳುವನು. 2ನೆಯ ಭಾಗವು ಹೇಳುತ್ತದೆ, ದೇವಾಲಯದಲ್ಲಿ ಅವನು ಕುಳಿತು ದೇವರ ಹಾಗೆ ತನ್ನನ್ನು ತೋರಿಸಿಕೊಂಡು ಕಟ್ಟಿರುವಂತಹ ದೇವಾಲಯದಲ್ಲಿ ಸಿಂಹಾಸನದಲ್ಲಿ ಹೋಗಿ ಅವನು ಕೂರುವನು. ಕುಳಿತು ನಾನೇ ದೇವರು, ನಿಮಗೆ ಆಲಯವನ್ನು ಕಟ್ಟಿಕೊಟ್ಟು
ಸುಪ್ರೀಂ ಪವರ್ ನನ್ನ ಕೈಗಳಲ್ಲಿ ಇದೆ, ನನ್ನಿಂದ ಎಲ್ಲವನ್ನೂ ಮಾಡಲಾಗುವುದು, ನನ್ನನ್ನೇ ಆರಾಧಿಸಬೇಕೆಂದು ಹೇಳಿ, ಆಗಲೇ ಯಹೂದ್ಯರು ಗ್ರಹಿಸಿಕೊಳ್ಳುವರು, ಇದು ಕರ್ತನೂ ಅಲ್ಲ ಮೆಸ್ಸಿಯನೂ ಅಲ್ಲ ಎಂಬುದಾಗಿ. ಯಾತಕ್ಕಾಗಿ ಎಂದರೆ ಯಹೂದ್ಯರ ಪ್ರಕಾರ ಮೆಸ್ಸಿಯನ್ನು ಆರಾಧನೆಗೆ ಯೋಗ್ಯನಾದವನಲ್ಲ. ಮೆಸ್ಸಿಯನು ಎನ್ನುವವನು ತಮಗೆ ಸ್ವಾತಂತ್ರ್ಯವನ್ನು ಕೊಡಿಸುವ ದೇವರ ಬಳಿಯಿಂದ ಬರುವಂತಹ ಒಬ್ಬ ದೂತನು ಮಾತ್ರವೇ. ಆದರೆ ಈ ವ್ಯಕ್ತಿಯು ತಂದೆಗೆ ಸಮಾನವಾಗಿ ಕುಳಿತು ಆರಾಧನೆ ಮಾಡಿರಿ ಎಂದು ಹೇಳುತ್ತಾನಲ್ಲ, ಹಾಗಾದರೆ ಇವನು ಒಬ್ಬ ಸುಳ್ಳು ವ್ಯಕ್ತಿ. ಇವನು ಮೆಸ್ಸಿಯನು ಕೂಡ ಅಲ್ಲ. ಅವನಿಗೆ ವಿರುದ್ಧವಾಗಿ ಯಹೂದ್ಯರು ತಿರುಗಿ ಬೀಳುವರು. ಅನಂತರ ಒಂದು ಗುಂಪಿನವರು, ಈ ಅಂತ್ಯಕ್ರಿಸ್ತನು ಅವನಿಗೆ ಸೇರ್ಪಡೆಯಾಗಿರುವವರು, ಅವರನ್ನು ಹುಡುಕಿ ಹುಡುಕಿ ಕೊಲ್ಲುವರು. ಹಟ್ಟಾಡಿಸಿಕೊಂಡು ಹಲವರು ರಕ್ತವನ್ನು ಸುರಿಸಿ ಸಾಯುವರು. ಇವರ ಲೆಕ್ಕವೆಲ್ಲ ರಕ್ತಸಾಕ್ಷಿಯ ಲೆಕ್ಕದಲ್ಲಿ ಹೇಳಲ್ಪಟ್ಟಿಲ್ಲ. ಅಲ್ಲಿ ಹೇಳಲ್ಪಟ್ಟಿರುವಂಥದ್ದು ಕರ್ತನ ಹೆಸರಿನ ನಿಮಿತ್ತವಾಗಿ ಕೊಲ್ಲಲ್ಪಟ್ಟವರು, ಅವರನ್ನು ಕೊಂದವರಿಗೆ ಮುಯ್ಯುತ್ತಿರಿಸಲ್ಪಡುವುದು. ಇದುವೇ ಮುಂದೆ ನಡೆಯುವಂಥದ್ದು. ಇದರಲ್ಲೇ ನಾವು ನೋಡಿದೆವು, ಯಾರನ್ನು ಕೊಲ್ಲಬೇಕು ಎಂಬುದಾಗಿ ಅವರು ಕೇಳಿದರೆಂದರೆ ಈ ಕುಲದವರನ್ನು. ಆ ಯಹೂದ್ಯರು ಮಟ್ಟ ಹಾಕಲ್ಪಡುವಾಗ, ಆ ಯಹೂದ್ಯರು ಕೊಲ್ಲಲ್ಪಡುವಾಗ, ಒಂದು ವೇಳೆ ಆ ರಕ್ತಸಾಕ್ಷಿಗಳ ಆತ್ಮಗಳು ಅವು ವಿಶ್ರಮಿಸಬಹುದೋ ಇಲ್ಲವೋ ಗೊತ್ತಿಲ್ಲ. ಆದರೆ ಕರ್ತನ ಸತ್ಯವೇದ ಹೇಳುತ್ತದೆ, ಇವರು ಅಲ್ಲಿ ಕೇಳಿದ್ದು ಆ ದಿನದಲ್ಲಿ ಪ್ರಬಲ್ಯವಾಗಿ ಬೆಳೆದಿರುವಂತಹ ಯಹೂದ್ಯರ ಕುರಿತೆ ಎನ್ನುವಂತಹ ಸಂದೇಶ ನಮಗೆ ಸ್ಪಷ್ಟವಾಗಿ ಗ್ರಹಿಸಲಾಗುತ್ತದೆ. ಸರಿ, ಇವತ್ತು ನಮಗೆ ಬಹಳ ಸಮಯವಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿವರವನ್ನು ನಾವು ಧ್ಯಾನ ಮಾಡುವವರಾಗೋಣ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.